ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ಇದು ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ ಅಂತ ಹೇಳ್ತಾ ಇಂದಿನ ಬಿಹೈಂಡ್ ದ ಲೇಬಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ಬಿಹೈಂಡ್ ದ ಲೇಬಲ್ ಕಾರ್ಯಕ್ರಮ ವಿಶೇಷ ಏನು, ತಾಯಿಯ ಪಾತ್ರ ಏನು, ತಾಯಿ ಅಂದ್ರೆ ಎಷ್ಟು ಇಂಪಾರ್ಟೆಂಟು, ತಾಯಿಯ ಮಹತ್ವವೇನು, ಎಲ್ಲವನ್ನು ನಮ್ಮ ಜೊತೆ ತಿಳಿಸ್ಕೊಡೋದಿಕ್ಕೆ ಪೂರ್ಣಿಮಾ ಅವರು ಇದ್ದಾರೆ. ಹಾಗಾದ್ರೆ ಬನ್ನಿ ಪೂರ್ಣಿಮಾ ಅವರು ಏನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಅವರನ್ನೇ ಕೇಳೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಪೂರ್ಣಿಮಾ ಅವರೇ. ನಮಸ್ಕಾರ. ಮೂಲತಃ ಯಾವೂರಿಂದ ಬಂದಂತ? ನಾವು ಚಿಕ್ಕಮಗಳೂರಿಂದ ಬಂದಿದ್ದು. ನಾವು ಬಾಲ್ಯದಲ್ಲಿ ನಮ್ಮ ಅಪ್ಪಂಗೆ ಇಬ್ಬರು ಹೆಂಡ್ರು, ಆದ್ರೆ ಅವ್ರು ನಮ್ಮ ದೊಡ್ಡಮ್ಮ ತೀರೋದ್ರು. ಅವರಿಗೆ 5 ಜನ ಮಕ್ಳಿದ್ರು. ಹಂಗ ನಮ್ಮ ಅಮ್ಮನ ಅವ್ರನ್ನ ಸಾಕೋದಕ್ಕಾಗಿ ನಮ್ಮಪ್ಪ ನಮ್ಮ ಅಮ್ಮನ ಮದುವೆ ಮಾಡ್ಕೊಂಡ್ರು. ಹಂಗೂ ಅವಾಗಿನ ಕಾಲದಲ್ಲಿ ಏನು ಗೊತ್ತಿಲ್ಲಲ್ಲ, ಅವಾಗಲೂ ಅವರಿಗೆ ನಾವು 8 ಜನ ಮಕ್ಕಳು. ಅಲ್ಲಿಗೆ 15 ಜನ ಮಕ್ಕಳಾಗಿದ್ರೆ ನಮ್ಮ ಬದುಕನ್ನ ನಾವೇ ರೂಪಿಸ್ಕೋಬೇಕಾಯಿತು. ಆದರೂ ಹಂಗೋ ಹಿಂಗೋ ಮಾಡಿ ನಮ್ಮ ಸ್ಕೂಲಿಗೆ ಕಳ್ಸೋಕ್ಕೆಲ್ಲ ಮಾಡಿದ್ರು. ನಮ್ಮ ಅಪ್ಪ ಅಮ್ಮಂಗೆ ತುಂಬ ಬಡತನ, ಮಕ್ಕಳನ್ನ ಸಾಕೋದೇ ಒಂದು ದೊಡ್ಡ ಕೆಲಸ. ಅಂಥದ್ರಲ್ಲಿ ನಮ್ಮ ಬಗ್ಗೆ ಓದೋದಾಗಲಿ ನಮ್ಮ ಬೆಳವಣಿಗೆ ಬಗ್ಗೆ ಅವ್ರು ಯೋಚನೆ ಮಾಡಲಿಲ್ಲ. ಯಾಕಂದರೆ ಇಷ್ಟು ಮಕ್ಕಳು ಜೀವನ ಇಂಪಾರ್ಟೆಂಟ್ ಆಗಿತ್ತು ಅವ್ರಿಗೆ. ಆ ಕಾರಣದಿಂದ ನಮಗೆ ಓದೋದಕ್ಕೂ ಆಗಲಿಲ್ಲ. ನಾವೇನಾದ್ರು ಒಂದೊಂದು ದಿನ ಸ್ಕೂಲ್ ಮೆಟ್ಲು ಹತ್ತಿರ್ಬೋದು ಅಷ್ಟೇ. ಅವ್ರಿಗೊಂದು ಬುಕ್ ಕೊಡ್ಸೋಕ್ಕೂ ಕಷ್ಟ ಆಗಿನ ಕಾಲದಲ್ಲಿ. ಓದ್ತಾ ಮಾಡ್ತಾ ಒಂದು 2ನೇ ಕ್ಲಾಸ್ ತನಕ ಹೆಂಗೋ ಓದ್ಕೊಂಡು ಬಂದ್ವಿ. ಅದಾದ್ಮೇಲೆ ನಮ್ಗೆ ಓದು ಬರ ಅನ್ನೋದೇ ಗೊತ್ತಿಲ್ಲ. ಮನೆ ತೋಟ ಗದ್ದೆ ಕೆಲಸದಲ್ಲಿ ನಾವು ಇದಾಗ್ಬಿಟ್ಟು ಅಷ್ಟು ದುಡಿದ್ರೂ ನಮಗೆ ತಿನ್ನೋಕ್ಕೇನೋ ಕಷ್ಟ. 15 ಜನ ಮಕ್ಕಳು ಅಂದರೆ ನಮಗೆ ತುಂಬಾ ಕಷ್ಟ. ಊಟಕ್ಕೇನೂ ಇಲ್ಲ ಅವಾಗ. ಒಂದು ಜೊತೆ ಬಟ್ಟೆ ತಗೊಂಡ್ರೆ 1 ವರ್ಷ 6 ತಿಂಗಳು ಅದನ್ನೇ ಯೂಸ್ ಮಾಡ್ಬೇಕು ನಾವು, ಆ ಥರ ಜೀವನ. ಹಾಗಾಗಿ ನಾವು ದೊಡ್ಡವರಾಗ್ತಾ ಆಗ್ತಾ ಬಂದಂಗೆ ನಮ್ಮ ಅಪ್ಪ ಅಮ್ಮ ಮನೆ ಕೆಲಸಕ್ಕೆ 8 ವರ್ಷ 9 ವರ್ಷಕ್ಕೆ ನಾನು ಮನೆ ಕೆಲ್ಸಕ್ಕೆ ಹೋಗ್ದೆ. ಮನೆ ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಹಂಗೇನೆ ನನಗೂ ಒಂದು ಸ್ವಲ್ಪ ಬುದ್ಧಿ ಬೆಳವಣಿಗೆ ಬರ್ತಾ ಬಂತ ನಾನು ಮನೆಯವ್ರನ್ನ ಸಾಕಬೇಕು ಅನ್ನೋ ಭಾವನೆ ಬಂತು ನನಗೆ. ಅವಾಗ ನಾನು 250 ರೂಪಾಯಿ ಸಂಬಳ ನನಗೆ. ಅವಾಗ ಆ 250 ರೂಪಾಯಿ ಸಂಬಳದ ಲೆಕ್ಕ ಹಾಕ್ಬಿಟ್ಟು ನಮ್ಮ ಅಪ್ಪ ಅಮ್ಮ ವರ್ಷದ ಸಂಬಳನ ಒಟ್ಟಿಗೆ ತಗೊಬಿಡೋರು. ಅವಾಗ 250 ರೂಪಾಯಿ ತೀರೋ ತನಕ ಅವ್ರು ಏನೇ ಕೆಲಸ ಕೊಟ್ರು ಏನೇ ಕಷ್ಟ ಕೊಟ್ರು ಅದನ್ನ ಮಾಡ್ಕೊಂಡು ಮುಗಿಸ್ಲೇಬೇಕಿತ್ತು. ಯಾಕಂದ್ರೆ ಇಲ್ಲ ಅಂದ್ರೆ ಅವರು ದುಡ್ಡು ವಾಪಸ್ ಕೊಡ್ಬೇಕು. ನಮ್ಮ ಅಪ್ಪ ಅಮ್ಮಂಗೆ ದುಡ್ಡು ಕೊಡಕ್ ಆಗ್ತಾ ಇರ್ಲಿಲ್ಲ. ಹಂಗಾಗಿ ನಾವು ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಬಿಟ್ಟಿದೀವಿ. ಗುರಿ ಬಿಸಿಲು ಟೈಮಲ್ಲಿ ನಾವು ಕಾಫಿ ಬೀಜನ ಕುಟ್ಟಿ ಬೇಳೆ ಮಾಡಿ ಅವ್ರು 2 ಮೂಟೆ ಹಾಕಿದ್ರು ನಾವು ಅದ್ ಮಾಡ್ಕೊಡ್ಬೇಕು. ಮಾಡಿಕೊಟ್ಟು ಅವತ್ತು ಅವ್ರು ಏನು ಹಿಂದಿನ ದಿವಸದ ಊಟ ಇಟ್ಟಿರ್ತಾರೋ ಅದನ್ನ ತಿಂದು ನಾವು ಅಲ್ಲಿ ಜೀವನ ಮಾಡಬೇಕು. ಆ ಥರ ಮಾಡ್ತಾ ಮಾಡ್ತಾ ಅದಾಗಿದ್ಮೇಲೆ ನಾನೊಂದು ಹಾಸ್ಟ್ಲಿಗೆ ಬಂದು ಸೇರ್ಕೊಂಡೆ. ಅಲ್ಲಿ ನನಗೆ 500 ರೂಪಾಯಿ ಸಂಬಳ ಆಯಿತು. ಅವಾಗಲೂ ನಾನು ನನ್ನ ಕೈಯಿಂದನೇ ನಾನು ಸಂಬಳ ಇಸ್ಕೊಂಡು ತಿಂಗಳ ಕೊಡೋ ಥರ ಮಾಡ್ಕೊಂಡೆ. ಯಾಕಂದರೆ ನನಗೆ ಎಷ್ಟು ದಿವಸ ಮಾಡೋಕ್ಕಾಗುತ್ತೋ ಅಷ್ಟು ದಿವಸ ಮಾಡ್ಬೋದು. ಫಸ್ಟೇ ನಾವು ದುಡ್ಡು ತಗೊಳ್ಳೋದು ಬೇಡ ಅಂತ. ಆಮೇಲೆ ಅವರು ವರ್ಷಕ್ಕೆ 2 ಜೊತೆ ಬಟ್ಟೆ 500 ರೂಪಾಯಿ ಸಂಬಳ ಅಂತ ಮಾತಾಡಿದ್ರು. ಅಲ್ಲಿ 35 ಮಕ್ಕಳಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಆಮೇಲೆ ಅವ್ರ ಬಟ್ಟೆ ತೊಳೆದು ಪುನಃ ಅವ್ರು ಸ್ಕೂಲಿಂದ ಬರುವಾಗ ಅವ್ರ ಟೈಮಿಗೆ ಊಟ ರೆಡಿ ಮಾಡಿ ಇಷ್ಟು ಕೆಲಸ ನಾನೇ ಮಾಡಬೇಕಿತ್ತು. ಜವಾಬ್ದಾರಿ ತಗೊಂಡು 45 ಮಕ್ಕಳಿಗೆ ಊಟ ಅಡಿಗೆ ಎಲ್ಲ ನಾನೇ ಮಾಡಬೇಕಿತ್ತು. ಅವಾಗ ಅಂದರೆ ನನಗೆ ಇನ್ನು ಎಷ್ಟು ವರ್ಷ ಅಂದರೆ ಒಂದು 13 ವರ್ಷದ ಹುಡುಗಿ ಆಗಿರ್ತೀನಿ ನಾನು. ಅವಾಗ 13 ವರ್ಷದಲ್ಲೇ ಒಂದು ತಾಯಿ ಏನ್ ನಿಭಾಯಿಸ್ಬೇಕು ಅದನ್ನ ನಿಭಾಯಿಸಿದೆ. ಆ ಮಕ್ಕಳನ್ನ ಸ್ನಾನ ಮಾಡ್ಸೋದ್ರಿಂದ ಹಿಡಿದು ಅವ್ರಿಗೆ ಶೂ ಸಾಕ ತನಕನೂ ಅಷ್ಟೇ. ಆದ್ರೆ ನಾನು ರಾತ್ರಿ 12 ಗಂಟೆಗೆ ಮಲಗಿ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ದೆ. ಅವಾಗಿಂದ ಕಷ್ಟ ಬರ್ತಾ ಆಮೇಲೆ ಒಂದು ಹೋಗಿ ಸೇರ್ಕೊಂಡೆ ಕ್ರಿಶ್ಚಿಯನ್ ಹಾಸ್ಟೆಲಲ್ಲಿ ಬಂದ್ಬಿಟ್ಟು ಹಸುಗಳು ಸಾಕತ್ತಾರ. ಅಲ್ಲಿ ನನಗೆ ಒಂದು ಎಷ್ಟು 1,500 ರೂಪಾಯಿ ಪೇಮೆಂಟ್. ಇಲ್ಲಿ 500 ರೂಪಾಯಿ ಇತ್ತು, ಅಲ್ಲಿ 1,500 ರೂಪಾಯಿ ಹೋದೆ. ಅಲ್ಲಿ ನನಗೆ ಎಲ್ಲಾ ಸೌಲಭ್ಯನೂ ಕೊಡೋರು. ಊಟ
ತಿಂಡಿ ಪ್ರೇಯರು. ಅಲ್ಲಿ ಕಷ್ಟ ಇಲ್ಲ, ಒಂದು 3 ಅವರ್ ಕೆಲಸ ಮಾಡಿದ್ರೆ ನಮ್ದು ಮುಗೀತು. ಅಲ್ಲೊಂದು 3-4 ವರ್ಷ ಹಂಗೆ ಮಾಡಿದೆ. ಅದಾದ್ಮೇಲೆ ತಮ್ಮನ ಕಡೆನ ನಮ್ಮ ಯಜಮಾನ್ರು ಪರಿಚಯ ಆದ್ಮೇಲೆ ಅಷ್ಟೊತ್ತಿಗೆ ನಮ್ಮ ತಂದೆ ತೀರೋದ್ರು. ನಮ್ಮ ತಂದೆ ಇರುವಾಗಲೇ ಈ ದೊಡ್ಡ ಮಕ್ಕಳನ್ನೆಲ್ಲ ಚೆನ್ನಾಗಿ ಮದುವೆ ಮಾಡ್ಬಿಟ್ರು. ಇನ್ನು ಉಳ್ದಿರೋ ನಾವು 2ನೇ ಹೆಂಡತಿ ಮಕ್ಕಳು. ನಮ್ಮ ಜೀವನ ನಾವೇ ರೂಪಿಸ್ಕೋಬೇಕು. ನಮ್ಮಮ್ಮ ದಡ್ರು, ಏನು ಅಂದ್ರೆ ಏನು ಗೊತ್ತಿಲ್ಲ, ಅಕ್ಷರನೂ ಗೊತ್ತಿಲ್ಲ. ಹಂಗಾಗಿ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವೇ ಬೆಳ್ಕೊಂಡು ಹೋದಾಗ ಅದ್ರ ಜಾಸ್ತಿ ಜವಾಬ್ದಾರಿನ ನಾನು ಮತ್ತೆ ನಮ್ಮ ತಮ್ಮ ಒಬ್ಬ. ಆಮೇಲೆ ನಮ್ಮ ಅಣ್ಣದಿರಿಬ್ರು, ಅವರು ನಮ್ಮ ದೊಡ್ಡ ಹೆಂಡತಿ ಅವ್ರ ಅಕ್ಕ ಆರ್ತಿ ಮಾತು ಕೇಳ್ಬಿಟ್ಟು ಅವರು ಇಬ್ರು ಹೊರಗಡೆ ನಮ್ಮನ್ನು ಬಿಟ್ಟು ಹೊಂಟೋಗ್ಬಿಟ್ರು. ಅವಾಗ ನಮ್ಮ ಅಮ್ಮನ ನಮ್ಮ ತಮ್ಮದಿರನ್ನ ನಾವೇ ಸಾಕ್ಬೇಕಾಗಿತ್ತು. ಹಂಗಾಗಿ ನಾವೇ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ದುಡ್ಕೊಂಡು, ಆಮೇಲೆ ನಮ್ಮ ತಮ್ಮನೇ ತೋರಿಸಿದ್ದು ಈ ಹುಡುಗನ ಮದುವೆ ಮಾಡಿಕೊಂಡು, ಇವರಿಂದ ನಮ್ಗೇನಾದ್ರೂ ನಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ಆಯ್ತಪ್ಪ ನೀವು ಹೇಳಿದೆ, ನನ್ನ ಮದುವೆ ಮಾಡಿಕೊಂಡು ಏನೋ ಮಾಡಿ ನಮ್ಮ ಮನೆ ಬರ. ಅವರು ಬಡವ್ರೆ, ಮದುವೆ ಮಾಡಿಕೊಂಡು ಸ್ವಲ್ಪ ದಿವಸ ಇದ್ದು ನಾವು ಅಮ್ಮಮ್ಮ ಅಂದ್ರೆ ಒಂದು 8 ವರ್ಷ ಸಂಸಾರ ಮಾಡಿರ್ಬೋದು ಅಷ್ಟೇ. 8 ವರ್ಷ ಅಷ್ಟೊತ್ತಿಗೆ ನಮ್ಗೆ 2 ಮಕ್ಳು. ನನ್ಗೆ 17 ವರ್ಷಕ್ಕೆ ಮದ್ವೆ ಆಯ್ತು. 20 ವರ್ಷಕ್ಕೆ ನನ್ಗೆ 2 ಜನ ಮಕ್ಳಾದ್ರು, 1 ಗಂಡು 1 ಹೆಣ್ಣು. 2 ಜನ ಮಕ್ಳಾಗಿ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದಷ್ಟರೊಳಗಡೆ ನಮ್ಮ ಮನೆಯವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಯ್ತು. ಕಿಡ್ನಿ ಪ್ರಾಬ್ಲಮ್ ಆಗಿದ್ರಿಂದ ನನಗೆ ಅಂಗಡಿಗೆ ಹೋಗಿ ಒಂದು 100 ಗ್ರಾಮು ಸಾಸಿವೆ ತರಬೇಕು ಅಂದ್ರು ಆ 100 ಗ್ರಾಮ್ ಎಷ್ಟಿರುತ್ತೆ, ಅದಕ್ಕೆ ಎಷ್ಟು ರೇಟ್ ಇದೆ. ನಾನು ದುಡ್ಡು ಸಂಬಳ ಕೊಟ್ಟಿದ್ದೀನಿ ಹೊರತು ಅಂಗಡಿಲಿ ಹೋಗಿ ವ್ಯಾಪಾರ ಮಾಡಿಲ್ಲ. ಹೆಂಗ್ ತರಬೇಕು ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ಅಂತ ಟೈಮಲ್ಲಿ ನಮ್ಮ ಯಜಮಾನ್ರು ಮೂಲೆಯಲ್ಲಿ ಬಿದ್ದುಬಿಟ್ರೆ ನನಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಅವಾಗ ಇನ್ನೇನು ಮಾಡಬೇಕು, ನನ್ನ ಮಗನ ಸ್ಕೂಲಿಗೆ ಕಳಿಸ್ಕೊಂಡು 4ನೇ ಕ್ಲಾಸ್ ಇರುವಾಗ ಅವ್ನು ಸ್ಕೂಲಿಗೆ ಹೋಗ್ಬಿಟ್ಟು ಬಂದು ಬೇಕರಿ ಕೆಲ್ಸಕ್ಕೆ ಹೋಗೋನು. ತಟ್ಟೆ ಗಿಟ್ಟೆ ತೊಳೆಯೋದು ಏನು ಕೆಲಸ ಆಗುತ್ತೆ ಅದು. ಅವನು ಅಲ್ಲೊಂದು 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಕೊಡೋನು. ಆಮೇಲೆ ಇಬ್ಬರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ನಮ್ಮ ಯಜಮಾನಪ್ಪ ಮೂಲೆಯಲ್ಲಿ ಕುತ್ಕೊಬಿಟ್ರು. ಅವರಿಗೆ ಕಿಡ್ನಿ ಪ್ರಾಬ್ಲಮ್ಮು. ಅದರಿಂದ ನನಗೇನು ಮಾಡೋಕ್ಕಾಗ್ತಿಲ್ಲ. ಅವರು ದುಡಿತಾ ಇಲ್ಲ. ನನಗೆ ಅವಾಗ 2,500 ರೂಪಾಯಿ ಸಂಬಳ. ಗಾರ್ಮೆಂಟ್ಸಿಗೆ ಸೇರ್ಕೊಂಡೆ ನಾನು. ಅವಾಗ 2,500 ರೂಪಾಯಿ ಸಂಬಳ ತಂದ್ಬಿಟ್ಟು ನನಗೆ ಮನೆ ಮೇಂಟೈನ್ ಮಾಡೋಕ್ಕೆ ಕಷ್ಟ. ಮನೆ ಬಾಡಿಗೆ ಬೇರೆ ಕಟ್ಟಬೇಕು, ಮಕ್ಕಳು ಸ್ಕೂಲ್ ಫೀಸು, ಇವ್ರಿಗೆ ಹಾಸ್ಪಿಟ್ಲಿಗೆ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಸೇರುವಾಗ ಹೇಳಿದ್ರು ಫುಲ್ ಕಿಡ್ನಿ ಫೇಲ್ಯೂರ್ ಆಗೋಗ್ಬಿಟ್ಟಿದೆ ಏನು ಮಾಡಿ. ಆಮೇಲೆ ಸರಿ ಅಂದ್ಬಿಟ್ಟು ಸೆಟ್ಟಳ್ಳಿಗೆ ಹೋಗಿ ಮುಂದರಾಜ್ ಅವ್ರ ಹತ್ರ ಕಿಡ್ನಿಗೆ ಏನಾರು ಆಗುತ್ತಾ ಅಂತ ಹುಡ್ಕೊಂಡು ಹೋದ್ವಿ. ಅಲ್ಲ ಅವ್ರು ಏನು ಹೇಳಲಿಲ್ಲ, ಒಂದು 2,000 ರೂಪಾಯಿ ಕೈಗೆ ಕೊಟ್ಬಿಟ್ಟು ನಂಗೆ ಈ ಥರ ಹೆಲ್ಪ್ ಯಾವುದು ಸಿಗಲ್ಲಮ್ಮ, ಒಂದು ವೇಳೆ ಏನಾದರೂ ಕಿಡ್ನಿ ಕೊಡ್ತೀವಿ ಅಂತ ಯಾರಾದರೂ ಬಂದರೆ ನಾನು ಕೊಡಿಸ್ತೀನಿ, ಹಾಸ್ಪಿಟ್ಲ್ ಖರ್ಚೆಲ್ಲ ನೀವು ಕಿಡ್ನಿಗೆ ರೆಡಿ ಮಾಡಿ, ನಾವು ಹಾಸ್ಪಿಟ್ಲ್ ಖರ್ಚೆಲ್ಲ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ವಾಪಸ್ ಬಂದು ಅಲ್ಲಿಂದನೂ ಏನೂ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಅವರು ಯಾರೊಬ್ರು ಪರಿಚಯ ಆದರು. ನಾನು TV ನ್ಯೂಸ್ ನೋಡುವಾಗ, ನೋಡಿ ಈ ಥರ ದೇವ್ರನ್ನ ಪ್ರೇಯರ್ ಮಾಡಿ, ನಿಮ್ಮ ಕಿಡ್ನಿ ಪ್ರಾಬ್ಲಮ್ ಇರಲಿ, ನಿಮ್ಗೆ ಏನೇ ಇದ್ರೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ದೇವರನ್ನ ಆರಾಧಿಸಿ ಅಂತ ತುಂಬ ಜನ ಕಿಡ್ನಿ ಪ್ರಾಬ್ಲಮ್ ಇರೋರು ಸಾಲ್ವ್ ಆಗಿ ಅವರು ಬಂದು ಹೇಳೋರು, ನಮ್ಗೆ ಈ ಕಾಯಿಲೆ ಇತ್ತು, ನಮಗೆ ಸಾಲ್ವ್ ಆಯಿತು, ಈ ಥರ ಪ್ರಾಬ್ಲಮ್ ಇತ್ತು, ಸಾಲ್ವ್ ಆಯಿತು. ಅವಾಗ ನನಗೆ ಅನಿಸ್ತು ನನ್ನ ಗಂಡ ಉಳಿಬೇಕು ಅಂತ ಟೈಮಲ್ಲಿ ನಾನು ಹೋಗ್ಬಿಟ್ಟು ಕ್ರಿಶ್ಚಿಯನಿಗೆ ಸೇರಿಕೊಂಡೆ. ನನ್ನನ್ನು ಯಾರು ಕರೀಲಿಲ್ಲ ಕ್ರಿಶ್ಚಿಯನ್ ಅವ್ರು ಬಂದು. ನಾನು TV ನ್ಯೂಸಲ್ಲಿ ಕೇಳ್ಬಿಟ್ಟು ಹೋದೆ. ನಿನ್ನ ಯಾರು ಬಾ, ನೀನು ಕನ್ವರ್ಟ್ ಆಗೋ, ನೀನು ಈ ಥರ ಇರೋ ಅಂತ ಯಾರು ಕೇಳಲಿಲ್ಲ. ಕನ್ವರ್ಟ್ ಆದೆ, ಹೆಂಗೋ ದೇವ್ರನ್ನ ಪ್ರೇಯರ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ. ಹೋಗ್ತಾ ಇರುವಾಗೇನೆ ಏನಾಯ್ತು, ಪುನಃ ಇವರಿಗೆ ಪ್ರಾಬ್ಲಮ್ ಆಗೋಯ್ತು. ಇವ್ರನ್ನ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ಇವ್ರು ತೀರೋದಾಗ ಇವಾಗ ಮನೆ ಬಾಡಿಗೆ ಕಟ್ಟೋಕ್ಕೂ ಆಗಲ್ಲ, ಇದೇ ಮನೇಲಿ ಇರಬೇಕು ಅಂತನೂ ಇಲ್ಲ. ಅವಾಗ ಚೆನ್ನಾಗಿರುವಾಗ ಸ್ವಲ್ಪ ಸಾಮಾನ್ಯ ಮನೆಗೆಲ್ಲ ತಂದು ತುಂಬಿಸ್ಕೊಂಡಿದ್ದು. ಆ ಸಾಮಾನು ಎತ್ಕೊಂಡು ಚಿಕ್ಕ ಪುಟ್ಟ ಮನೆಗೆ ಹೋಗೋಕ್ಕೂ ಅಲ್ಲ, ಆ ಸಾಮಾನುಗಳು ಮಾರಿದ್ರೆ ಮುಂದೆ ತಗೊಳಕ್ಕೂ ಆಗಲ್ಲ. ಸರಿ ಅಂದ್ಬಿಟ್ಟು ನಾನೇ ಮಾಡಿದೆ, ಹಿಂಗೆ ನಡ್ಸ್ಕೊಂಡು ಹೋಗ್ತಾ ಇರುವಾಗೇನೆ ನನ್ನ ಮಗನೂ ಅಷ್ಟು ಕೆಲಸ ಮಾಡೋನು, ಓದ್ಕೊಂಡೆ. ಆಮೇಲೆ ಯಾರೋ ಹೇಳಿದ್ರು, ಹಿಂಗೆ ಇಲ್ಲಿ ಬಸವೇಶ್ವರ ನಗರಲ್ಲಿ ಸೃಷ್ಟಿ ಅಂತ ಇದೆ, ಅಲ್ಲಿ ಥರ ಡೊನೇಟ್ ಮಾಡಿದ್ರೆ ನಿಮ್ಗೆ 25,000 ಕೊಡ್ತಾರೆ, ನಿಮ್ಮ ಮಕ್ಳು ಅಡ್ಮಿಷನಿಗೆ ಆಗುತ್ತೆ, ಹಿಂಗೆ ಹೇಳ್ತಾ ಬಂದರು. ಸರಿ ಕೇಳೋಷ್ಟೆಲ್ಲ ಕೇಳಿದೆ. ನಮ್ಮ ಅಣ್ಣ ಒಬ್ರಿದ್ರು, ಅವ್ರಿಗೆ ಹೇಳ್ದೆ, ಈ ಥರ ಬೇಡಮ್ಮ, ಕಿಡ್ನಿ ತಗೊತಾರೆ, ಏನಾರ ಪ್ರಾಬ್ಲಮ್ ಮಾಡ್ತಾರೆ. ನನಗೆ ಹಂಗೂ ತಡಿಲಿಲ್ಲ. ಆ ಥರ ಎಲ್ಲ ಮಾಡೋರು ಈ ಥರ ಪಬ್ಲಿಸಿಟಿ ಮಾಡಿ ಕರ್ಕೊಂಡು ಹೋಗಲ್ಲ, ನೋಡೇ ಬಿಡೋಣ ಅಂತ ಅವ್ರಿಗೆ ಗೊತ್ತಿಲ್ದಂಗೆ ನಾನು ಹೋದಾಗ ಸರಿ ಅಲ್ಲೆಲ್ಲ ಚೆಕ್ ಮಾಡಿದ್ರು, ಬ್ಲಡ್ ಎಲ್ಲ ಚೆಕ್ ಮಾಡಿದ್ರು. ಹಿಂಗೆ ನಿಮ್ಮಲ್ಲಿ ಎಗ್ಗಿದೆ, ನೀವು ಆರಾಮಾಗಿ ಡೊನೇಟ್ ಮಾಡ್ಬೋದು, ನಾವು ನಿಮಗೆ 25,000 ರೂಪಾಯಿ ದುಡ್ಡು ಕೊಡ್ತೀವಿ, ಅದೊಂದು ವಾರ ಇಂಜೆಕ್ಷನ್ ಇರುತ್ತೆ, ಅದಾಗಿದ ಮೇಲೆ 1 ವಾರ ಕಳೆದ ಮೇಲೆ ಎಗ್ ತಗೊತೀವಿ ನಾವು. ಎಗ್ ತಗೊಂಡು ಮಾರನೇ ದಿವಸನೇ ನಿಮಗೆ ಒಂದು 25,000 ರೂಪಾಯಿ ದುಡ್ಡು, ಒಂದು ಕರೆಂಟ್ ಸ್ಟವ್, ಒಂದು ಸೆಟ್ ಪಾತ್ರೆ, ಒಂದು ಕುಕ್ಕರು, ಈ ಥರ ಎಲ್ಲ ನಮ್ಮಲ್ಲಿದೆ, ನಾವು ಅದನ್ನ ನಿಮಗೆ ಕೊಡ್ತೀವಿ ಅಂತಂದ್ರು. ಸರಿ ಇದೊಂಥರ ಚೆನ್ನಾಗೇ ಇದೆಯಲ್ಲ ಅಂದ್ಬಿಟ್ಟೆ. ಇಂಜೆಕ್ಷನ್ ತಗೊಂಡ್ರೆ ನೀವು ರೆಸ್ಟಲ್ಲಿ ಇರಬೇಕು ಅಂದರು. ರೆಸ್ಟಲ್ಲಿ ಇದ್ರೆ ನನಗೆ ತಿಂಗ್ಳಿಗೆ ಇದು ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಅಂತ ನನಗೆ ಗೊತ್ತಿಲ್ಲ. ನೆಗೆಟಿವ್ ಬಂತು ಅಂದರೆ ಪುನಃ ನಾನು ಸಾಲ್ಗಾರಿ ಆಗೋಯ್ತೀನಿ ಅಂದ್ಬಿಟ್ಟು, ಸರಿ ನಾನು ಕೆಲ್ಸಕ್ಕೆ ಹೋಗಲ್ಲ, ರೆಸ್ಟಲ್ಲೇ ಇರ್ತೀನಿ ಅಂದ್ಬಿಟ್ಟು, ಅದು ಊಟಕ್ಕಿಂತ ಮುಂಚೆ ಇಂಜೆಕ್ಷನ್ ತಗೋಬೇಕು. ಅದು ಎಗ್ ಇದೆಯಲ್ಲ, ಅದು ಡೆವಲಪ್ ಆಗೋಕ್ಕೆ ಮುಂಚೆನೇ ಇಂಜೆಕ್ಷನ್ ತಗೋಬೇಕು. ಇಂಜೆಕ್ಷನ್ ತಗೊಂಡ್ಬಿಟ್ಟು ನಾನು
ಮಕ್ಕಳನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು ಇಂಜೆಕ್ಷನ್ ತಗೊಂಡು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿಬಿಟ್ಟು ಬಂದು ಪುನಃ ನೈಟ್ ಸಂಜೆ ಒಂದು ಇಂಜೆಕ್ಷನ್ ಇರೋದು, ಹಂಗೆ ಹೋಗ್ಬಿಟ್ಟು ಸಂಜೆ ಒಂದು ಇಂಜೆಕ್ಷನ್ ಹಾಕೊಂಡು ಮನೆಗೆ ಬರ್ತಾ ಇದ್ದೆ. ಅದು ನಮ್ಮ ಫ್ಯಾಮಿಲಿಗೆ ಯಾರಿಗೂ ನಾನು ಹೇಳಲಿಲ್ಲ. ಯಾಕಂದ್ರೆ ಏನಾರು ಹೇಳಿದ್ರೆ ಇವಳು ಮೈ ಮಾರ್ಕೊಂಡು ಮಕ್ಕಳನ್ನ ಸಾಕ್ತಾವಳೆ, ಅಕ್ಕಪಕ್ಕದಲ್ಲೂ ನಾನು ಯಾರು ಹೇಳಿಲ್ಲ, ಗುಟ್ಟಾಗಿ ಇಟ್ಕೊಂಡು ಅವರಿಗೆ ನನಗೆ ಮಾತ್ರ ಗೊತ್ತಿಗೋ ಥರ ಮಾಡಿದೆ. ಅಲ್ಲೊಬ್ರು ಸಿಸ್ಟರ್ ಇದ್ರು, ಅವರಿಗೆ ನನಗೆ ಮಾತ್ರ ಇಬ್ಬರಿಗೆ ಗೊತ್ತು, ಜೊತೆಗೆ ನಾನು ಹೇಳಿ ಕರ್ಕೊಂಡೋದ್ರಲ್ಲ ಅವರೊಬ್ರಿಗೆ ಗೊತ್ತಿತ್ತು. ಹಂಗಾಗಿ ಮಾಡಿದೆ. ಆಮೇಲೆ ನಮ್ಮೂರಿಗೂನೆಲ್ಲ ಫೋನ್ ಮಾಡಿ ನಮ್ಮ ಯಜಮಾನ್ರು ಸತ್ತಾಗ ನಮ್ಗೆ ಅವರೆಲ್ಲ ಏನು ಹೆಲ್ಪ್ ಮಾಡಲಿಲ್ಲ. ಬಾ ಮನೇಲಿರು, ನಿನಗೇನು ಮನೇಲಿದ್ದು ಸ್ವಲ್ಪ ದಿವಸ ಅಡುಗೆ ಊಟ ಮಾಡಿ ಹಾಕ್ತಾರೆ, ಒಂದೆರಡು ಜೊತೆ ಬಟ್ಟೆ ಕೊಡಿಸ್ತಾರೆ, ಆವಾಗ ನನ್ನ ಮನೆಗೆ ನಾನು ವಾಪಸ್ ಬರಲೇಬೇಕು. ಹಂಗಾಗಿ ಅವ್ರನ್ನ ನಾನು ಯಾರನ್ನು ಹೆಲ್ಪ್ ಕೇಳಲಿಲ್ಲ. ಸರಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಕೇಳ್ಬೇಕು. ಯಾಕಂದ್ರೆ ಇವತ್ತು ನನ್ನ ಮಕ್ಕಳನ್ನ ಅವ್ರು ಸಾಕಿದ್ರೆ ನಿನ್ನ ಮಕ್ಕಳು ಮುಂದೆ ಬಂದಿದೆ ನಮ್ಮಿಂದ ಅಂತ ಹೇಳ್ಕೊತಾರೆ, ಒಂದು 10 ರೂಪಾಯಿ ಕೊಟ್ರು. ಆಮೇಲೆ ಲಾಸ್ಟಿಗೆ ಇನ್ನೊಂದೇನಪ್ಪ ಅಂದರೆ, ಮಕ್ಕಳು ನಾನು ಒಂದು ವೇಳೆ ಸತ್ ಕಾಲದಲ್ಲೂ ಮಕ್ಕಳಿಗೆ ನಿಮ್ಮ ಅಮ್ಮ ಏನು ಮಾಡಿದ್ಲು, ನಾವೇ ನಿಮ್ಮನ್ನು ಸಾಕಿದ್ದು ಅಂತ ತರ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತಾರೆ. ಅದು ನಮ್ಮ ಮಕ್ಳಿಗೆ ಸಹಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಮಾಡಿದೆ, ಯಾರ ಹೆಲ್ಪು ಬೇಡ ಅಂದ್ಬಿಟ್ಟು ದೇವರಲ್ಲೇ ನಾನು ಬೇಡ್ಕೊಂಡು ಹೋದೆ. ಆಗ್ತಾ ಅದೊಂದು 30-40 ದಿವಸದಷ್ಟೊತ್ತಿಗೆ ಎಗ್ಗು ಇದಾಯಿತು. ಆಮೇಲೆ ರಾತ್ರಿ ಎಗ್ ತಗೋಬೇಕು ಅಂತ ಅಂದರು. ರಾತ್ರಿ 12 ಗಂಟೆಗೆ ಎಗ್ ತಗೊಳ್ಳೋದು ಅಂದರು. ಸರಿ, ಮಕ್ಕಳಿಗೆ ಸುಳ್ಳು ಹೇಳ್ಬಿಟ್ಟು ಹಿಂಗೆ ನಮ್ಮ ಫ್ರೆಂಡ್ ಮನೇಲಿ ಮದುವೆ ಇದೆಯಪ್ಪ, ರಾತ್ರಿ ಹೋಗ್ಬಿಟ್ಟು ರಿಸೆಪ್ಷನ್ಗೆ ಬೆಳಗ್ಗೆ ಬಂದ್ಬಿಡ್ತೀನಿ ಅಂತ ಮಕ್ಳಿಗೆ ಗೊತ್ತಾಗ್ಲಿಲ್ಲ. ಹೇಳ್ಬಿಟ್ಟು ಹೋಗಿ ನೈಟು ಅವರೇ ಬಂದು ಕರ್ಕೊಂಡೋದ್ರು. ಆಮೇಲೆ ಎಗ್ ತಗೊಂಡ್ರು. ಇಲ್ಲಿಯವ್ರೆ ಎಗ್ ತಗೊಂಡಿದ್ದು, ನಾನು ಅವ್ರು ಯಾರಂತ ಹೇಳಕ್ ಇಷ್ಟಪಡಲ್ಲ. ಇಲ್ಲಿಯವ್ರೆ ಎಗ್ ತಗೊಂಡು ಮಾರನೇ ದಿವಸ ಬರಕ್ ಹೇಳಿದ್ರು. ತುಂಬಾ ಇಂಜೆಕ್ಷನ್, ತುಂಬಾ ಮಾತ್ರೆ, ಸಹಿಸ್ಕೊಳಕ್ ಆಗಲ್ಲ. ಆದ್ರೆ ಮಕ್ಳಿಗಾಗಿ ಸಹಿಸ್ಕೊಳ್ಳೇಬೇಕು. ತಾಯಿ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಜೀವನದಲ್ಲಿ. ಅಂದ್ರೆ ನಿಮ್ ಮಕ್ಳಿಗೋಸ್ಕರ ಇಷ್ಟೆಲ್ಲ ಮಾಡಿದಿರಲ್ವಾ ನೀವು, ಗ್ರೇಟ್ ಪೂರ್ಣಿಮಾ ಅವ್ರೆ. ಆಮೇಲೆ ಸರಿ ಅಂದ್ಬಿಟ್ಟು ತಗೊಂಡ್ ಬಂದೆ. 25,000 ಕೊಟ್ರು. ಆ ಯಜ್ಞ ಈಗ ನಿಮ್ ಗರ್ಭಕೋಶದಲ್ಲಿ ನಿಮ್ಗೆ ಗರ್ಭಕೋಶ ಇದೆ, ಆದ್ರೆ ನಿಮ್ಗೆ ಮಗು ಆಗಲ್ಲ. ಹಂಗಾಗಿ ನಮ್ಮ ಎಗ್ ತೆಗೆದ್ಬಿಟ್ಟು ನಿಮ್ ಗರ್ಭಕೋಶಕ್ಕೆ ಹಾಕ್ಬಿಟ್ಟು ಅದ್ರ ಮುಖಾಂತರ ನಿಮ್ಗೆ ಮಗು ಆಗುತ್ತೆ. ನಿಮ್ಮ ಹೊಟ್ಟೆಲ್ಲ ಆ ಮಗು ಬೆಳೆಯುತ್ತೆ. ಎಗ್ ಮಾತ್ರ ನಮ್ದು. ಅದು ನಾವು ಪೀರಿಯಡ್ ಆಗೋ ಟೈಮಿಗೆ ಅದು ವೇಸ್ಟ್ ಆಗಿ ಹೋಗುತ್ತೆ. ತಿಂಗಳ ಎಲ್ಲ ಹೆಣ್ಮಕ್ಳಿಗೂ ಆ ಎಗ್ ಇರುತ್ತೆ. ಇದ್ರೆ ನಾವು ಪೀರಿಯಡ್ಸ್ ಆಯ್ತೀವಲ್ಲ ಆವಾಗ ಹೊಂಟೋಗ್ಬಿಡುತ್ತೆ. ಪೀರಿಯಡ್ಸ್ ಹತ್ರ ಬರೋ ಟೈಮಲ್ಲಿ ಅದನ್ನ ತಗೊಂತಾರೆ. ಕೊಟ್ಟಿದ್ದಾಯ್ತು. ಅಲ್ಲಿಂದ ನನ್ಗೊಂದ್ ಸ್ವಲ್ಪ ತುಂಬಾ ಅನುಕೂಲ ಆಯ್ತು. ಸರಿ ಅಂದ್ಬಿಟ್ಟು ಸ್ವಲ್ಪ ದಿವಸ ಆದ್ಮೇಲೆ ಅವರೇ ಫೋನ್ ಮಾಡ್ಬಿಟ್ಟು ಪೂರ್ಣಿಮಾರೇ ಇನ್ನೊಂದು ಚಾನ್ಸ್ ಇದೆ ನೋಡಿ, ಚಾನ್ಸ್ನ ನೀವು ಬಳಸ್ಕೊಳಂಗಿದ್ರೆ ಬಳಸ್ಕೊಳ್ಳಿ, ನಿಮಗ್ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಈಗ ಎಗ್ ಕೊಟ್ಟಿರೋದು ಅದು ಸಕ್ಸಸ್ ಆಯ್ತು. ಅವ್ರಿಗೂ ಮಗು ಆಯ್ತು. ಅವ್ರಿಗೆ ಮಕ್ಳೇ ಲೈಫಲ್ಲೇ ಮಕ್ಳಿಲ್ಲ ಅಂತ ಇರೋರಿಗೆ ಅವ್ರಿಗೊಂದು ಮಕ್ಳಾಯ್ತು. ಅವ್ರ ಮನೆ ಮಗು ಅದು ಗಂಡ್ ಮಗು ಆಯ್ತು ಅವರಿಗೆ. ಅದಾದ್ಮೇಲೆ ಹೆಂಗೆ ಹೇಳಿದ್ರು, ಇನ್ನೊಬ್ರು ತುಂಬಾ ಕಡೆ ಎಲ್ಲ ಟ್ರೈ ಮಾಡಿ ಬಂದ್ರು, ಅವರಿಗೆ ಮಗು ಆಗಿರ್ಲಿಲ್ಲ. ಕಮ್ಮಿ ಅಂದ್ರೆ ಒಂದು 40-50 ಲಕ್ಷ ಅವ್ರು ವೇಸ್ಟ್ ಮಾಡ್ಕೊಂಡಿದ್ರು, ಅವ್ರಿಗೆ ಆಗ್ಲಿಲ್ಲ. ಲಾಸ್ಟಿಗೆ ನನ್ನ ಹಣೆ ಬರ ಚೆನ್ನಾಗಿತ್ತು ಏನೋ, ಅವ್ರ ಹಣೆ ಬರೋದು ಚೆನ್ನಾಗಿತ್ತೇನೋ. ಆ ಡೋನರಿಗೆ, ಆ ಸರ್ವಗೆಟ್ ಮದರ್ ಬಂದ್ಬಿಟ್ಟು ಅವರಿಗೆ ತಗೊಂತಾರಲ್ಲ, ಅವರಿಗೆ ರೆಸಿಪೆಂಟ್ಗಳಿಗೆ ಅವ್ರಿಗೆ ಮಗುನೇ ಆಗಲ್ಲ. ಅಮ್ಮಂಗೆ 45 ವರ್ಷ, ಅಪ್ಪಂಗೆ 50 ವರ್ಷ ಆಗಿತ್ತು. ಆಮೇಲೆ ಫೋನ್ ಮಾಡಿಬಿಟ್ಟು ನಮ್ಮ ಬ್ಲಡ್ಡಿಗೂ ಅವ್ರ ಬ್ಲಡ್ಡಿಗೂ ಮ್ಯಾಚ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಬಂದು ಕರೆದು ಕೂತು ಡಾಕ್ಟ್ರೇ ಮಾತಾಡಿದ್ರು. ಆಮೇಲೆ ಮಾತಾಡಿದ್ರೆ ನಿನ್ಗೆ ಒಪ್ಪಿಗೆ ಇದ್ರೆ ಮಾಡಮ್ಮ, ನಮ್ದೇನು ಫೋರ್ಸ್ ಇಲ್ಲ, ನಿನಗೂ ಅನುಕೂಲ ಆಗುತ್ತೆ, ಇವ್ರಿಗೂ ಮನೆ ಬೆಳಕಾಗುತ್ತೆ, ನಿಮ್ಗೇನು ಸೌಲಭ್ಯ ಬೇಕಾದ್ರೂ ನಾವು ಕೊಡ್ತೀವಿ, ಆದರೆ 9 ತಿಂಗಳು ನಮ್ಮಲ್ಲೇ ಇರಬೇಕಾಗುತ್ತೆ, ನೀವು ಇದಕ್ಕೆಲ್ಲ ಒಪ್ಪಿಗೆ ಇದ್ರೆ ನೋಡಿ ಅಂತ. ಆಯ್ತು ಮೇಡಮ್, ನಾನು ಅವಾಗ ಹೇಳಿದೆ, ನನಗೆ ಈ ಎಗ್ ಹಾಕಿಸ್ಕೊಂಡ್ಮೇಲೆ ಗಂಡ ಹೆಂಡತಿ ಸೇರಂಗಿಲ್ಲ, ನೀವು ಸಪ್ರೇಟ್ ಆಗೇ ಇರಬೇಕು ಅನ್ನೋ. ಸರಿ ಮೇಡಮ್, ನಮ್ಗೆ ಯಜಮಾನ್ರು ಇಲ್ಲ, ಆದ್ರೆ ನನಗೆ ಒಪ್ಪಿಗೆ ಇದೆ, ಆದ್ರೆ ಮಕ್ಕಳನ್ನ ಬಿಟ್ಟು ಬರಕ್ ಕಷ್ಟ ಇದೆ ಅನ್ಕೊಂಡೆ. ನಾನು ಅವಾಗ ದೇವರಲ್ಲಿ ಪ್ರೇಯರ್ ಮಾಡಿದೆ, ದೇವ್ರೆ ಈ ಮಕ್ಕಳನ್ನ ನೋಡ್ಕೊಂಡಿರಂತ ಯಾರಾದ್ರೂ ಒಂದು ಹೆಣ್ಮಗು ನಮ್ಮ ಮನೇಲಿ ಇರೋಂಥವ್ರು, ಒಂದು ತಾಯಿಯಾಗಿರೋಂತಾರೆ ನಮ್ಮ ಮನೆಗೆ ನಾನು ಇರೋ ಅಷ್ಟು ದಿವಸ, ಇಲ್ದರ ಅಷ್ಟು ದಿವಸ ಆ ತಾಯಿಯಾಗಿ ಆ ಮನೇಲಿ ಇರಬೇಕು ಅಂತ. ಆಮೇಲೆ ಊರಿಂದ ಒಂದು ಹುಡುಗಿ, ಆ ಟೈಮಲ್ಲಿ ನಮ್ಮ ತಮ್ಮ ಒಂದು ಹುಡುಗಿ ಇದೆ, ಮದುವೆ ಆಗಿ ಗಂಡ ಬಿಟ್ಟಿರೋದು, ಅವಳಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಅವಳು ನಿಮ್ಮ ಮನೇಲಿ ಇರ್ಸ್ಕೊ, ಅವಳು ನಿನ್ಗೆ ಊಟದ ಕಾಸು ಕೊಡ್ತಾಳೆ, ಅವಳಿಗೂ ಒಂದು ಕೆಲಸ ಕೊಡ್ಸು ಅಂತ ಹೇಳ್ದ, ಫೋನ್ ಮಾಡ್ದ. ಅಂತ ಟೈಮಲ್ಲಿ ಓ ದೇವ್ರೆ ನೀನೇ ಕಳ್ಸಿರೋದು ಎಸಪ್ಪ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಕರ್ಕೊಬಂದು ಇಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡೆ. ನಾನು ಹೋಗೋ ಫ್ಯಾಕ್ಟ್ರಿಗೇನೆ ಕೆಲ್ಸಕ್ಕೆ ಸೇರಿಸ್ದೆ. ಕೆಲ್ಸಕ್ಕೆ ಸೇರಿಸ್ಬಿಟ್ಟು ಅವಳಿಗೆ 2 ಮಕ್ಳಿದಾವೆ. ಅವಳಿಗೆ 2 ಮಕ್ಳು ಇರೋದ್ರಿಂದ ನನ್ನ ಮಕ್ಕಳನ್ನ ಅವಳು ನಾನು ಇಲ್ದಾಗ
ಚೆನ್ನಾಗಿ ನೋಡ್ಕೊಂತಾಳಲ್ಲ ಅಂದ್ಬಿಟ್ಟು ಅವಳನ್ನ ಇರಿಸ್ಬಿಟ್ಟು ಅವಳಿಗೂ ಹೇಳ್ದೆ ಈ ತರ ನಾನು ಹೋಗ್ತಾ ಇದ್ದೀನಿ, ಈಗ ನಾನು ಹೋಗಿರೋದು ನಿನಗೆ ಮಾತ್ರ ಗೊತ್ತಿರ್ಬೇಕು, ಯಾರಿಗೂ ಗೊತ್ತಿರಬಾರ್ದು ಅಂತ. ಆಮೇಲೆ ಮಕ್ಳಿಗೆ ಹೇಳ್ದೆ 1 ವರ್ಷ ಮನೆ ಕೆಲಸ ಮಾಡ್ಕೊಂಡಿದ್ರೆ ಆಮೇಲೆ ಅವರು ಇಷ್ಟು ದುಡ್ಡು ಅಂತ ಕೊಡ್ತಾರೆ ಕಣ್ರಪ್ಪ, ನಾನು 1 ವರ್ಷ ಅಲ್ಲಿರ್ತೀನಿ, ಬಂದು ಹೋಗ್ತಾ ಇರ್ತೀನಿ ಅಂತ ಹೇಳ್ದೆ. ಆಮೇಲೆ ಸರಿ ಇಲ್ಲಿ ಮಕ್ಕಳನ್ನ ಬಿಟ್ಟು ಹೋಗಕ್ಕೂ ಆಗಲ್ಲ. ಆಮೇಲೆ 3 ತಿಂಗಳಿಗಾಗಷ್ಟು ರೇಷನ್ ಎಲ್ಲ ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಡು 3 ತಿಂಗಳಿಗಾಗಷ್ಟು ರೇಷನ್ ಎಲ್ಲ ತಂದಾಕ್ಬಿಟ್ಟು ಆಮೇಲೆ ಆಯ್ತು ಅಂತ ಒಪ್ಕೊಂಡು ಹೋದೆ. ಆವಾಗ ನಮ್ಗೆ ನಮ್ಮ ಎಗ್ಗಿರುತ್ತಲ್ಲ, ಆ ಎಗ್ಗಿಗೆ ತಗೊಂತಾರಲ್ಲ ಮಗುನ, ಅವರ ಯಜಮಾನ್ದು ಇಂಜೆಕ್ಷನ್ ಮುಖಾಂತರ ನಮ್ಗೆ ಸ್ಪರ್ಮ್ನ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಆ ಇಂಜೆಕ್ಷನ್ ಕಮ್ಮಿ ಅಂದ್ರೆ ಡೈಲಿ 20 ಇಂಜೆಕ್ಷನ್ ಆದ್ರೂ ಇರುತ್ತೆ ಒಂದು ದಿನಕ್ಕೆ. ಅದು ಕಷ್ಟ, ತುಂಬಾ ಕಷ್ಟ ಇದೆ. ಆಮೇಲೆ ಹೊಟ್ಟೆಗೆ 3 ಇಂಜೆಕ್ಷನ್, ಈ ಕಡೆ ತೊಡೆಗೆ ಆಮೇಲೆ ಹಿಂದಗಡೆ ಬ್ಯಾಕಿಗೆ ಕೊಡ್ತಾರೆ. ಅದನ್ನೆಲ್ಲ ಅನುಭವಿಸ್ಕೊಂಡು ಹೆಂಗೋ ಮಾಡ್ಕೊಂಡು ಆದ್ರೂ ಪಾಸಿಟಿವ್ ಬರ್ತವೆ. ಅಲ್ಲಿ ನಾನು ಹೋಗಿರತ್ತವ, ಅದು ನನ್ನ ದೇವ್ರ ಕೃಪೆ. ನನ್ನ ದೇವ್ರನ್ನ ನಾನು ತುಂಬ ನಂಬ್ತೀನಿ. ಅಷ್ಟು ಜನ 15 ಜನ ಹೋಗಿದ್ದು ಅವತ್ತಿನ ದಿನದಲ್ಲಿ. ಅದರಲ್ಲಿ ಪಾಸಿಟಿವ್ ಬಂದಿರೋದು ನನಗೊಬ್ಳಿಗೆ, ಇನ್ನೆಲ್ಲರಿಗೂ ನೆಗೆಟಿವ್. ನನ್ನ ಟೀಮಲ್ಲಿ ಬಂದವ್ರಿಗೆ ಎಲ್ಲರಿಗೂ ನೆಗೆಟಿವ್ ಆಗಿದೆ. ಅವಾಗ ನನಗೆ ಟ್ವಿನ್ಸ್ 2 ಮಗು ನನಗೆ. ಆ 2 ಮಗು ಆದ್ರೆ ನನ್ಗಿನ್ನ 50,000 ಎಕ್ಸ್ಟ್ರಾ ಬರುತ್ತೆ. 2 ಲಕ್ಷದ ಜೊತೆಗೆ ಇನ್ನ 50,000 ರೂಪಾಯಿ ಎಕ್ಸ್ಟ್ರಾ ಕೊಡೋರು. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲ ಖುಷಿ ಪಟ್ರು. ಅವರು ರೆಸಿಪೆಂಟ್ ಬಂದು ಹೋಗೋಕ್ಕೆಲ್ಲ ಮಾಡಿದ್ರು. ಆಮೇಲೆ ನಾನು 2 ತಿಂಗಳು ನೀವು ಗಾಡಿಲಾಗ್ಲಿ ಆಟೋದಲ್ಲಾಗ್ಲಿ ಓಡಾಡಬಾರ್ದು, ಅಬರ್ಷನ್ ಆದ್ರೂ ಆಗುತ್ತೆ, ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ದುಡ್ಡು ಖರ್ಚು ಮಾಡಿರೋದು. ಅಲ್ಲಿ ಏನ್ ಸೌಲಭ್ಯ ಬೇಕು ಎಲ್ಲ ಸೌಲಭ್ಯನ ಕೊಡೋರು, ಊಟಕ್ಕೆ, ತಿಂಡಿಗೆ, ಬಟ್ಟೆಗೆ. ಆಮೇಲೆ ನಾವು ಬ್ಯೂಟಿಷಿಯನ್ ಕಲಿಯೋದಕ್ಕೆ, ನಾವು ಕೆಲಸ ಕ್ಯಾಂಡಲ್ ಮಾಡೋದಕ್ಕೆ, ಆಮೇಲೆ ಟೈಲರಿಂಗ್ ಕ್ಲಾಸು, ಪ್ರತಿಯೊಂದು ನಾವು ಕಲ್ತ್ಕೋಬೋದಿತ್ತು. ಆ ಸೌಲಭ್ಯನೆಲ್ಲ ಅವ್ರು ಕೊಟ್ಟಿದ್ರು. ಅದು ಸೃಷ್ಟಿ ಅನ್ನೋದು ಇವಾಗ ಇಲ್ಲ, ಆದ್ರೂ ಅದನ್ನ ದಿನ ನಾನು ನೆನ್ಸ್ಕೊಂತೀನಿ. ಅಲ್ಲಿ ಎಲ್ಲ ಸೌಲಭ್ಯನೂ ಕೊಡೋರು. ಆಮೇಲೆ ಸ್ನಾನಕ್ಕೆ ಎಲ್ಲ ಅವರೇ ರೆಡಿ ಮಾಡಿ, ನಾವು ಯಾವ ಕೆಲಸ ಮಾಡಂಗಿಲ್ಲ. ನಮ್ಮ ಬಟ್ಟೆ ತೊಳಿಯೋಕ್ಕೆ, ಅಲ್ಲಿ ಗುಡ್ಸೋದಕ್ಕೆ, ಒರ್ಸೋದಕ್ಕೆ, ಊಟಕ್ಕೆ ತಂದ್ಕೊಡೋದಕ್ಕೆ ಎಲ್ಲ ಟೈಮ್ ಟು ಟೈಮು. ಒಂದು ಬಾಳ್ಟಿನ ಹೇಗ್ ನೋಡ್ಕೊಂತಾರ ಆ ತರ ನೋಡ್ಕೊಳ್ಳೋರು. ನನ್ನ ಸ್ವಂತದ ಮಕ್ಳಿಗೂ ನಾನು ಅಷ್ಟೊಂದು ಸೌಕರ್ಯ ಮಾಡ್ಕೊಂಡು ನನ್ನ ಮಕ್ಳು ಹುಟ್ಟಿಲ್ಲ. ಆಮೇಲೆ ಎಲ್ಲ ಆಯ್ತು. ಅವಾಗ ಮಕ್ಕಳನ್ನ ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ. ಹಂಗ ಮಕ್ಳು ಹೇಳೋರು, ಬೆಳಗ್ಗೆ ಬರ್ತೀಯಾ, ಸಾಯಂಕಾಲ ಹೋಗ್ತೀಯಾ, ಯಾಕೆ ಈ ತರ ಮಾಡ್ತಾ ಇದೀಯ ಅಂತ ಹೇಳೋರು. ತುಂಬಾನೇ ಬೇಜಾರಾಗುತ್ತಲ್ಲ. ಬೇಜಾರಾಯ್ತಾ ಇತ್ತು. ಆದ್ರೂ ನಮ್ಮ ಮಕ್ಕಳು ಬಿಟ್ಟು ಹೋಗಕ್ಕಾಗಲ್ಲ. ಆದ್ರೂ ಹೋಗ್ತಾ ಇದ್ದೆ. ಹೋಗಿ ಏನು ಮಾಡಕ್ಕಾಗಲ್ಲ, ನಾವು ಅವ್ರಿಗೆ ಒಪ್ಪಿಸ್ಕೊಟ್ಟಿರೋದು ನಾವು ಮಾಡ್ಲೇಬೇಕು ಅಂದ್ಬಿಟ್ಟು ಅವರು ಖುಷಿ ಪಡೋರು. ಅವರು ಬಂದು ನಮ್ಮ ನೋಡ್ಕೊಂಡು ಹೋಗೋರು. ಮಕ್ಕಳನ್ನ ಅವಾಗ ಕರ್ಸ್ಕೊಂಡು ನೋಡ್ತಾ ಇದ್ದೆ. ಹಬ್ಬ ಇರುವಾಗ ಹಿಂದಿನ ದಿವಸ ಬಂದ್ಬಿಟ್ಟು 1 ದಿವಸ ಇದ್ದು ಮಾರನೇ ದಿವಸ ಹೋಯ್ತಾ ಇದ್ದೆ. ಹಂಗೋ ಹಿಂಗೋ ಹೋಗ್ತಾ ನನ್ಗೆ 9 ತಿಂಗಳಾಗೋಯ್ತು. ಡೆಲಿವರಿ ಟೈಮು. ಅಳ್ಬಿಡ ಕಣ್ಣು. ಅವಾಗ ಹೆಂಗೋ ಎಲ್ಲ ಮುಗಿಸ್ಕೊಂಡು 1 ವಾರ ಇದ್ಬಿಟ್ಟು ಹೋಗಿ, ಡೆಲಿವರಿ ಆದ್ಮೇಲೆ ನಿಮ್ಮನ್ನ ಯಾರು ನೋಡ್ಕೊಳ್ಳೋರು ಇಲ್ಲ ಹಂಗಿದ್ರೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಇಲ್ಲ, ನನ್ಗೆ ನನ್ನ ಬಾಣತನ ಇಂಪಾರ್ಟೆಂಟ್ ಆಗಿರ್ಲಿಲ್ಲ, ನನ್ನ ಮಕ್ಳು ಇಂಪಾರ್ಟೆಂಟು. ಹೌದು. ಮಕ್ಳಿಗೆ ಅವಾಗ ಎಷ್ಟೆಷ್ಟು ವರ್ಷ ಇತ್ತು ಪೂರ್ಣಿಮಾ ಅವ್ರೆ? ಮಗ ಆವಾಗ 5-6 ವರ್ಷ. ನನ್ನ ಮಗ ಆಗ್ಲೇ 9th ಸ್ಟ್ಯಾಂಡರ್ಡ್. ಅವನ SLC ಎಕ್ಸಾಮ್. ಅವನ SLC ಎಕ್ಸಾಮ್ ಜೊತೆ ನಾನು ಇಲ್ಲ, ಇಲ್ಲಿ ಇರ್ಬೇಕಿತ್ತು. ಅವತ್ತು ನಾನು ಇರ್ಲಿಲ್ಲ. ಆದ್ರೆ ದೇವರಲ್ಲಿ ನಾನು ಅಲ್ಲೇ ಕುತ್ಕೊಂಡು ಎಷ್ಟು ಸಮಯ ಪ್ರೇಯರ್ ಮಾಡ್ತಾ ಇದ್ದೆ. ನನ್ನ ಮಗ 1st ಕ್ಲಾಸಲ್ಲೇ ಪಾಸ್ ಆಗ್ಬೇಕು. ಇದನ್ನ ಅಮ್ಮ ಇದ್ರು ಇಲ್ಲ, ಅಪ್ಪ ಎಂತೂ ಇಲ್ಲ ಅಂತ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಅಲ್ಲೆಲ್ಲರನ್ನೂ ಕೂರ್ಸ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ. ಇಲ್ಲಿರೋ ಎಲ್ಲಾ ಸರ್ವಗೆಟ್ ಬಂದಿರೋರು ಎಲ್ಲರಿಗೂ ಪಾಸಿಟಿವ್ ಆಗ್ಬೇಕು, ಎಲ್ಲರಿಗೂ ಮಗು ಆಗ್ಬೇಕು ಅಂತ. ಅವಾಗ ಎಷ್ಟೋ ಜನಗಳಿಗೆ ಆಯ್ತು ಮಗು, ಪ್ರೇಯರ್ ಮಾಡ್ಕೊಂಡೇನೆ. ಅವಾಗ ನನ್ನ ಮಗ SLCಲಿ 1st ಕ್ಲಾಸ್ 93% ತಗೊಂಡ ನನ್ನ ಮಗ SLCಲಿ. ಆದ್ರೆ ಆ ಹುಡ್ಗಿ ಏನ್ ಮಾಡೋಳು, ಚೆನ್ನಾಗಿ ಅಡ್ಗೆ ಮಾಡಾಕ್ತಾ ಇರ್ಲಿಲ್ಲ. ಅವಳಿಗೆ ಏನ್ ಬೇಕು ಅದನ್ನ ಮಾಡ್ಕೋತಿದ್ದವಳು. ಮಕ್ಳಿಗೆ ಏನು ಅಂದ್ರೆ ಏನಿಲ್ಲ. ನನ್ ಮಗ ಏನೋ ಫ್ರೆಂಡ್ ಗಿನ್ ಜೊತೆ ಹೋಗೋದು, ಇದು ತಿನ್ಕೊ ಬರೋನು. ಆ ಟೈಮಲ್ಲಿ ಅವನೊಂದು ಮೊಬೈಲ್ ಅಂಗಡಿ ಸೇರ್ಕೊಂಡ. ಈಗ್ಲೂ ಹೋಗ್ತಾನ ಅಂಗಡಿಗೆ. ಅವಾಗ ತಾಯಿ ನೆನಪಾಗೋದು ಮಕ್ಕಳು. ಅವಾಗ ಮಗಳು ತಿಂತಾಳೋ ಬಿಡ್ತಾಳೋ, ಅವಳು ತುಂಬಾ ಸಣ್ಣ ಆಗಿರೋಳು. ಪರವಾಗಿಲ್ಲ ಅಂದ್ಬಿಟ್ಟು ಹೆಂಗೋ ಈಗ ಅವಳಿಗೆ ಏನಾರ ಬೈದ್ರೆ ಮಾಡಿದ್ರೆ ಅವಳು ಬಿಟ್ಟು ಹೋಗ್ತಾಳೆ. ಅವಾಗ ನಾನು ಮಕ್ಳು ನೋಡ್ಕೊಳ್ಳೋರು ಯಾರು ಇರಲ್ಲ, ಹತ್ರ ಬಂದ್ಬಿಟ್ಟಿದೀನಿ ಅಂದ್ಬಿಟ್ಟು ಎಲ್ಲಾನು ಹೊಟ್ಟೆಗೆ ಹಾಕೊಂಡು ತಿಂಗಳ ಬಂದು ಬಾಡಿಗೆ ಕಟ್ಟೋದು, ರೇಷನ್ ತಂದು ಹಾಕೋದು, ಮಕ್ಳಿಗೆ ಏನೇನ್ ಬೇಕೆಲ್ಲ ಮಾಡ್ಕೊಟ್ಬಿಟ್ಟು ಅಲ್ಲೂ ನಂಗೆ 4,000 ರೂಪಾಯಿ ಪೇಮೆಂಟ್ ಕೊಡೋರು. ಮಂತ್ಲಿ ಪೇಮೆಂಟ್ ಮಂತ್ಲಿ ಪೇಮೆಂಟ್ ಕೊಡೋರು 4,000 ರೂಪಾಯಿ. ಆ 4,000 ರೂಪಾಯಿ ಬಂದ್ಬಿಟ್ಟು 1,200 ರೂಪಾಯಿ ಬಾಡಿಗೆ ಕಟ್ಟಿ ಮನೆಗೆ ಏನ್ ರೇಷನ್ ಬೇಕು ಅದನ್ನ ತಂದು ಹಾಕಿ, ಆ ಹುಡುಗಿ ನಾನು 1,500 ರೂಪಾಯಿ ಮನೆಗೆ ಕೊಡ್ತೀನಿ ಆಂಟಿ ಅಂದ್ರೆ
ಅಂತ ಹೇಳಿದ್ಲು. ಬೇಡಮ್ಮ ನಿನ್ನ ಮಕ್ಕಳು ನೋಡ್ಕೊತಾ ಇದೀಯ, ಇವಾಗ ನೀನು 1,000 ರೂಪಾಯಿಗೆ ನಿನ್ಗೆ ಏನು ಬೇಕೋ ನಮ್ಮ ಮನೆಗೆ ತಂದು ಹಾಕೊಂಡು ತಿನ್ಕೊಂಡು ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೆ. ಆದ್ರೆ ಅವಳು ಅದು ಏನು ಮಾಡ್ತಾ ಇದ್ಲು ಅಂತ ಒಟ್ಟಿನ ಮಕ್ಕಳನ್ನಂತೂ ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ. ಯಾಕಂದ್ರೆ ಅವಳು ಚೆನ್ನಾಗಿ ನೋಡಿದ್ರೆ ಅವ್ಳು ಬಾಳಿ ಇವಾಗ ಬಂಗಾರ ಆಗಿರೋದು ನನ್ನ ಜೊತೆಗೆ ಇದ್ದಾಗ. ಆ ಥರ ಎಲ್ಲ ಮನೆಯೆಲ್ಲ ಗಬ್ಬೆಬ್ಸ್ ಮಡಗ್ಬಿಟ್ಟಿದ್ಲು. ಏನೋ ಒಂಥರ ಪಾನ್ ಪರಾಕ್ ಹಾಕೊಳ್ಳೋದು, ಅವಳಿಗೆ ಏನ್ ಬೇಕನ್ನು ಹೊರಗಡೆ ತಿನ್ಕೊ ಬರೋದು, ಈ ಮಕ್ಳಿಗೆ ಬೆಳಿಗ್ಗೆ ಏನ್ ಬೇಯಿಸಿರ್ತಾಳೆ ಅದನ್ನೇ ಮಕ್ಕಳ ತಿನ್ಬಿಟ್ಟು ಮಲ್ಕೊಳ್ಳಿ ಅನ್ನೋದು. ಇವು ಹೋಗಿ ತಿಂತಾವೋ ತೊಳಿತಾವೋ ಮಾಡ್ತಾವೋ ತಿನ್ಬಿಟ್ಟು ಮಲ್ಕೊಳ್ಳೋದು. ನನ್ನ ಮನೆಗೆ ಬಂದು ನೋಡಿದಾಗ ಸೇಮ್ ಹೆಂಗಿತ್ತು ಗೊತ್ತಾ ಮನೆ, ಈ ಮನೇಲಿ ಹೆಂಗಸರು ಇಲ್ದಲ್ಲ ಇರೋ ಮನೆ, ಅನಾಥ ಮಕ್ಕಳ ಮನೆ ಇರುತ್ತಲ್ಲ, ಬರೀ ಮಕ್ಳಿರೋ ಮನೆ, ಆ ತರ ಮೂಲೆಯಲ್ಲೆಲ್ಲ ಒಂಥರ ಕಸ ಗಲೀಜು, ಮನೆ ಎಲ್ಲ ಗಲೀಜು, ನೋಡಕ್ ಆಗಂಗಿರ್ಲಿಲ್ಲ, ಹಂಗಿತ್ತು. ಆಮೇಲೆ ಡೆಲಿವರಿ ಮುಗಿಸ್ಕೊಂಡು ಡೆಲಿವರಿ ಆಯ್ತು, ಸಿಸರಿನ್ ಆಪ್ರೇಷನ್ ಆಯ್ತು. ಅಂಥ ಟೈಮಲ್ಲಿ ಎಲ್ಲರೂ ಡೆಲಿವರಿ ಆಗುವಾಗ ಎಲ್ಲ ಬಂದು ನೋಡೋರು ಮಾಡೋರು. ನನ್ನ ಜೊತೆಗೆ ಯಾರು ಬರ್ತಿರ್ಲಿಲ್ಲ, ಯಾಕಂದ್ರೆ ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ. ಆಮೇಲೆ ಎಲ್ಲ ಬಂದು ನೋಡೋರು, ನನ್ನ ಯಾರು ನೋಡಕ್ ಬರಲ್ಲ. ಆಮೇಲೆ ರೆಸಿಪೆಂಟೆ ಅವತ್ತೆಲ್ಲ ರವೆ ಗಂಜಿ ಎಲ್ಲ ಮಗು ತಗೊಂಡ್ರಲ್ಲ ಅವರೇ ನೋಡ್ಕೊಂಡ್ರು. ಒಂದ್ ದಿವಸ ಇಡೀ ನಿಮ್ಗೊಂದು ಅಸಿಸ್ಟೆಂಟ್ ಅಂತ ಇಟ್ಟಿದ್ರ ಅವ್ರನ್ನ? ಇಲ್ಲ, ರೆಸಿಪೆಂಟ್ ಅಂದ್ರೆ ಮಗು ತಗೊಂಡ್ರಲ್ಲ ಅವರು. ನಮ್ಗೊಬ್ರು ಅಸಿಸ್ಟೆಂಟ್ ಇದ್ರು, ಆದ್ರೆ ಅವ್ರಿಗೆ ನಮ್ದು ಒಂದೇ ಕೆಲ್ಸ ಅಲ್ಲ, ಇನ್ನ ಜನ ಸರ್ವಗೇಟ್ಗಳಿದ್ರು, ಯಾವ್ದಾವ್ದೋ ಹಾಸ್ಪಿಟ್ಲಿಗೆ ಅವ್ರು ಹೋಗೋದು. ನನ್ನನ್ನು ನೋಡ್ಬೇಕು, ಅವ್ರಿಗೂ ಹೋಗ್ಬೇಕು, ಅಲ್ಲೂ ಹೋಗ್ಬೇಕು, ಅವ್ರಿಗೂ ತಲೆ ತುಂಬಾ ಕೆಲಸ. ಅವರು ದುಡ್ಡು ಕೊಟ್ಬಿಟ್ಟು ಹೋಗೋರು, ನಿನ್ಗೇನು ಊಟ ಬೇಕು ಇರ್ಲಿಕ್ಕೆ ಬರ್ತಾರೆ, ಅವ್ರ ಹತ್ರ ತರ್ಸ್ಕ ಹೇಳೋಗಿದ್ದೀನಿ ಅಂತ. ಆದ್ರೆ ನಮ್ ರೆಸಿಪೆಂಟ್ ಅದು ಹೋಟೆಲ್ ಜನ ತಿನ್ನಂಗಿರ್ಲಿಲ್ವಲ್ಲ, ಹಂಗಾಗಿ ಅವರು ಮಗು ತಗೊಂಡ್ರಲ್ಲ, ಆ ಮಗು ತಗೊಂಡವ್ರೆ 3 ಟೈಮು ರವೆ ಗಂಜಿ ಏನೇನ್ ಬೇಕು ಎಲ್ಲ ತಂದು ಕೊಡೋರು. ಆಮೇಲೆ ನನ್ನ ಮಗನ್ ಬರಕ್ ಕೇಳ್ಕೊಂಡೆ. ಮಗು ಇರ್ಲಿಲ್ಲ ಅವಾಗ ನನ್ನ ಜೊತೆ. ಏನಾಯ್ತು ಮಮ್ಮಿ ಯಾಕೆ ಹಿಂಗೆ ಅನ್ನತ್ತಿಗೆ, ಇಲ್ಲ ಕಣಪ್ಪ ನಂಗೆ ಅಪೆಂಡಿಕ್ಷನ್ ಆಗಿದೆ, ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಂಗೆ ಓಡಾಡಕ್ ಆಗ್ತಾ ಇಲ್ಲ. ಆಮೇಲೆ ಕೂಯ್ದಿಲೆಲ್ಲ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ರಲ್ಲ, ಅವನಿಗೆ ಏನೋ ಒಂಥರ ಭಯ, ಏನೋ ಆಗ್ಬಿಟ್ಟಿದೆ ಅಂತ. ಆಮೇಲೆ ಒಂದ್ ದಿವಸ ಎಲ್ಲ ನನ್ನ ಮಗನೇ ಬಟ್ಟೆ ಹಾಕೋದು, ಬಟ್ಟೆ ಬಿಚ್ಚೋದು, ಎಲ್ಲ ಅವನೇ ಮಾಡೋದು. ಒಂದು ಅಂಡರ್ವೇರ್ ಹಾಕೊಡ್ಬೇಕು ಅಂದ್ರೆ ಅವನೇ ಹಾಕೊಡೋನು, ಮನೆ ಮಾಡ್ತಾ ಇದ್ದ. ಹಂಗಾಗಿ ಹೆಂಗೊಮ್ಮ 2 ದಿವಸ ಕಳ್ಕೊಂಡು ಬಂದ್ಬಿಟ್ಟೆ. ಅವ್ರು ಹೇಳಿದ್ರು 1 ವಾರ ಇದ್ದೋಗಿ ಅಲ್ಲಿ ನಿಮ್ಗೆ ಮಕ್ಕಳಿಗೂ ಕೂಡ ತಾಯಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಆಗಿದೆ ಅಲ್ಲ. ಆಮೇಲೆ ನಿಮ್ಗೆ ಅಲ್ಲಿ ಕೂತ್ಕೊಳ್ಳೋಕೆ ಕೆಳಗಡೆ ಬಾತ್ರೂಮು, ಸಿಸರಿನ್ ಆಗಿರೋದು, ಕೂತ್ಕೊಳ್ಳೋಕ್ಕಾಗಲ್ಲ, ನೀವು 1 ವಾರ ಇಲ್ಲೇ ಇದ್ದೋಗ್ಬಿಡಿ. ಇಲ್ಲ ಅಸಿಸ್ಟೆಂಟ್ ನಂಗೆ ಏನಾಗಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ. ಮನೆಗೆ ಬಂದು ನೋಡಿದ್ರೆ ಬೆಡ್ ಮೇಲೆ ಮಲ್ಕೋಬೇಕು. ಮಕ್ಕಳು ಕಮ್ಮಿ ಅಂದ್ರೆ 6 ತಿಂಗಳು ಬಟ್ಟೆ ತೊಳೆಯೋ ಇದಾವೆ, ಎಲ್ಲ ಸಿಕ್ಬಿಟ್ಟಿದ್ದಾರೆ, ತೊಳೆದಿಲ್ಲ. 6 ತಿಂಗಳು ಬಟ್ಟೆ ಹಾಕಿದ ಬಟ್ಟೆನ ಹಾಕಿ ಬಿಚ್ಚಿ ನೋಡಂಗಿಲ್ಲ ಮಕ್ಕಳ ಬಟ್ಟೆಗಳು. ಆ ಟೈಮಲ್ಲಿ ಬಂದೆ, ಮಲ್ಗಕ್ಕಾಗಲ್ಲ. ನಾನು 2-3 ದಿವಸದ ಬಾಣ್ತಿ ಎದ್ದು ಬಕೆಟ್ ಗಟ್ಲೆ ಬಟ್ಟೆ ತೊಳ್ದಿದ್ದೀನಿ. ಊರಿಗೆ ಫೋನ್ ಮಾಡಿದೆ, ನಮ್ಮ ಅಮ್ಮಂಗೆ ಒಬ್ರಿಗೆ ಹೇಳ್ಬಿಟ್ಟೆ ಹಿಂಗಾಗಿದೆ ಅಂತ. ನಮ್ಮ ಅಕ್ಕಂಗೂ ಹೇಳ್ದೆ ಹಿಂಗಾಗಿದೆ, ನಾನು ಈ ಥರ ಮಾಡಿದ್ದೀನಿ ಅಂತ. ಪರವಾಗಿಲ್ಲ, ಮಾಡಿರೋ ಒಳ್ಳೇದೇ ಮಾಡಿದ್ಯಾ, ನೀನು ಅಂತ ಕೆಟ್ಟ ಕೆಲಸ ಏನು ಮಾಡಲ್ಲ ಅಂತ ಗೊತ್ತು ನಮ್ಗೆ ಅಂದ್ರೊತ್ತು ಯಾರು ಬರ್ಲಿಲ್ಲ ನಾನು ನೋಡ್ಕೊಳಕ್ಕೆ. ಸುಮ್ನೆ ಹೇಳಿದ್ರಷ್ಟೇ. ಇವಳು ಚಿಕ್ಕವಳು, ಇವಳಿಗೂ ಬಟ್ಟೆ ತೊಳೆಯಕ್ಕಾಗಲ್ಲ, ನೀರ್ ಕಾಯ್ಸಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆಮೇಲೆ ಮಗ ಇವನು ಸ್ಕೂಲಿಗೆ ಹೋಗ್ಬೇಕು ಅಂತ ಟೈಮಲ್ಲಿ ನಾನೇನೇ ಮಾಡಿದೆ, ಮಕ್ಕಳನ್ನಿಬ್ಬರನ್ನ ಹೆಂಗೋ ಮೆಲ್ಲಕ್ಕೆ ಎದ್ದು ಕೆಲಸ ಮಾಡಿಕೊಂಡು ಮಕ್ಳಿಗೆ ಒಂಚೂರು ನಾಷ್ಟ ಗಿಷ್ಟ ಮಾಡಿಸ್ಕೊಟ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು 3 ದಿನದ ಬಾಣ್ತಿ ನಾನು ಬಟ್ಟೆ ಎಲ್ಲ ತೊಳೆದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಬ್ರೆಡ್ಡು ಕಾಫಿ ತಿಂದ್ಬಿಟ್ಟು ಮಲ್ಕೊಬಿಡ್ತಿದ್ದೆ ರೆಸ್ಟ್ ತೊಗೊಂಡೆ. ಹಂಗ ತಗೊಂತ ಮೈ 1-2 ತಿಂಗಳು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಫುಲ್ಲು ತಣ್ಣೀರೆಲ್ಲ ಆಡದ್ನಲ್ಲ, ಕಾಲಿಂದ ಕತ್ತಿನ ತಗೊಂಡ್ಬಂದ್ಬಿಡ್ತು ಊತ. ನಾನು ಆವಾಗಲೂ ಯಾರಿಗೂ ಹೇಳಿಲ್ಲ, ಹೊಟ್ಟೆ ಫುಲ್ ಊದ್ಕೊಂಡು ಕೈ ಮೈ ಎಲ್ಲ ಊದ್ಕೊಬಿಡ್ತು. ಎದುರುಗಡೆ ಮನೆ ಓನರು ಮನೆ ಕಟ್ಟಿಸ್ತಾ ಇದ್ರು, ನಮ್ಮ ಬಿಲ್ಡಿಂಗ್ ಓನರೇ. ಅವರು ಏನಮ್ಮ ಏನೋ ಕಾಯಿಲೆ ಇರಬೇಕು ನೋಡು ಹೋಗಿ ತೋರಿಸು, ಅವ್ರಿಗೆ ಗೊತ್ತಿಲ್ಲ ಹಂಗೆಲ್ಲ. ಏನಕ್ಕೆ ಕೈ ಕಾಲು ಮೈಯೆಲ್ಲ ಹಿಂಗೆ ಊದ್ಕೊಂಡಿದೆ, ಭಯಂಕರವಾಗಿದೆಯಲ್ಲ. ಇಲ್ಲ ಅಂಕಲ್ ಯಾಕೋ ಸ್ವಲ್ಪ ಕೋಲ್ಡ್ ಆದಂಗೆ ಆಗಿದೆ, ಅದಕ್ಕೆ ಊದ್ಕೊಂಡಿದೆ, ತೋರಿಸಿದ್ದೀನಿ ಅಂತ ಅಂದೆ. ಆಮೇಲೆ ಹೊರಗಡೆ ಬರೋದು ಬಿಟ್ಟೆ, ಫುಲ್ಲು ಊದ್ಕೊಬಿಡ್ತು. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ, ಫುಲ್ಲು ಮೈ ಎಲ್ಲ ಕತ್ತಿನ ತನಕ ಊದ್ಕೊಬಿಡ್ತು. ಹಿಂಗ್ ನಡಿಯಕ್ಕೆ ಆಗಲ್ಲ, ಇಷ್ಟು ದಪ್ಪ. ಈಗ ಗಾಳಿ ತುಂಬಿಸಿದ ಬಟ್ಟೆ ಹಾಕೊಂತಾರಲ್ಲ ಆ ತರ ಇತ್ತು. ಅವಾಗ ಪ್ರೇಯರ್ ಮಾಡಿದೆ, ದೇವ್ರೆ ಈ ತರ ಇದೆ ನಂದು, ಇದೆಲ್ಲ ಕಮ್ಮಿ ಮಾಡು ಅಂತ. ಪ್ರೇಯರ್ ಮಾಡಿ 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 ಎಲ್ಲ ಪ್ರೇಯರಲ್ಲೇ ಬಿಡುಗಡೆ ಸಿಕ್ತು ನನಗೆ. ಮಕ್ಕಳು ಚೆನ್ನಾಗಿ ಓದಿದ್ರು, ನಾನು ಬಾಣತನ ಇಲ್ದಲ್ಲೇ ಕೆಲಸ ಮಾಡಿದೆ. ಇವಾಗಲೂ 1 ಟೈಮ್ ತಲೆನೋವೆಲ್ಲ ಬರುತ್ತೆ, ಮೋಡ ಎಲ್ಲ ಆದ್ರೆ ತಲೆನೋವು ಬರುತ್ತೆ. ಅದು ಅವಾಗ ನಾನು ಬಟ್ಟೆ ಎಲ್ಲ ಕಟ್ಕೊಂಡು ಎಲ್ಲ ಮಾಡಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಇನ್ನೊಂದ್ಸರಿ ಚೆಕಪ್ಪಿಗೆ ಹೋಗ್ಬೇಕಿತ್ತು, ಹೋದೆ. ಚೆಕಪ್ಪಿಗೆ ಹೋದಾದ್ಮೇಲೆ ಅವರು ಸರ್ವಗೇಟ್ ಆದವರಿಗೆ 1 ಫ್ರಿಜ್ಜು, 1 ಹಾಸಿಗೆ, 2 ನೈಟಿ, 2 ಸೆಟ್ ಬಟ್ಟೆ, ಫ್ಯಾನು, ಮಿಕ್ಸಿ, ಏನೇನೋ ಒಂದ್ ಮನೆಗೆ ಏನೇನ್ ಬೇಕು ಎಲ್ಲ ಐಟಮ್ನ ಕೊಟ್ರು. ಒಂದು ಆಟೋ ಮಾಡ್ಕೊಂಡು ಹಾಕೋ ಬಂದೆ.
ಅಲ್ಲಿಗೆ ಹೋಗಿದ್ರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು. ಅವ್ರಿಗೆ ಮಕ್ಳಿಲ್ದವ್ರಿಗೆ ಮಕ್ಳಾಯ್ತು, ಅವ್ರ ಮನೆ ಬೆಳಕಾಯ್ತು. ಇವಾಗ್ಲೂ ಅವ್ರ ಮಗು ಚೆನ್ನಾಗಿದೆ. ಇವಾಗ LKG ಈಗ 5 ವರ್ಷ ಆಯ್ತಲ್ವಾ, 5 ವರ್ಷ ಅಂದ್ರೆ UKG ಓದ್ತಾ ಇರ್ಬೇಕು. ಅವಾಗ ಫೋನ್ ಮಾಡೋರು, ಈ ನಡುವೆ ಫೋನ್ ಮಾಡಿಲ್ಲ. ಮಗುನು ಚೆನ್ನಾಗಿದೆ. ಅವರು ಹೊಗಳ್ತಾ ಇರ್ತಾರೆ, ನಿಮ್ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ನಿಮ್ಮಿಂದ ನಮ್ಮ ಮನೆ ಬೆಳಕಾಗಿದೆ, ನೀವೊಂದು ಒಳ್ಳೆ ಕೆಲಸ ಮಾಡಿದೀರಾ, ನಿಮ್ ಬಗ್ಗೆ ಹೇಳ್ಕೊಡೋ. ಆಮೇಲೆ ನಮ್ದು ಶಿವಾನಂದ ಸರ್ಕಲ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿದ್ದು, ಆ ಡಾಕ್ಟರ್ ಕೂಡ ತುಂಬಾನೇ ಹೊಗಳಿದ್ರು ನನ್ಗೆ. ಇಂಥ ತಾಯಿ ಇರ್ದಿರು ದೇವ್ರಿಗೆ ಸಮಾನ, ಇಷ್ಟು ಒಳ್ಳೆ ರೀತಿಲಿ ಒಪ್ಪಿಸ್ಕೊಟ್ಟು ನೀವು ಹೇಳಿದ ಕೆಲ್ಸನೆಲ್ಲ ಪೂರೈಸ್ಕೊಟ್ಟಿದ್ದೀರಾ. ಅಂತಾರೆ ಆಶೀರ್ವಾದನೆ ನನ್ನ ಮಕ್ಕಳನ್ನ ಬೆಳಗ್ತಾ ಇರೋದು. ನಾನ್ ಮಾಡ್ಕೊಟ್ರೆ ಕೆಲಸ ಏನೇನೋ ಅಲ್ಲ ಆಯ್ತಾ. ಒಂದು ಇಂಜೆಕ್ಷನ್ ತಗೊಂಡಿದೀನಿ, ನೋವು ಅನ್ಭವಿಸಿದೀನಿ, ಆದ್ರೆ ಅವಾಗ ಅನ್ಭವಿಸಿದ ನೋವು ಇವಾಗಿಲ್ಲ. ಈ ಕಡೆ ಅವರಿಗೆ ಮಗು ಬೇಕು, ಈ ಕಡೆ ನನ್ನ ಮಕ್ಕಳು ಬೆಳಿಬೇಕು. ಹಾಗಾಗಿ ನಾನ್ ಮಾಡಿದ್ರಿಂದ ನನ್ಗೊಂದ್ ಕಡೆ ಸಂತೋಷ, ಒಂದ್ ಕಡೆ ನನ್ ಮಕ್ಳು ಚೆನ್ನಾಗಾದ್ರು, ಆ ಕಡೆಗೆ ಅವ್ರ ಮನೆ ಬೆಳಕಾಯ್ತು. ಈ ಕಡೆ ಸರ್ವಗೆಟ್ಟ ಆಗಿ ಮಾಡಿಸ್ಕೊಟ್ಟವ್ರು ಅವ್ರಿಗೂ ಅವ್ರು ಮಾಡ್ಕೊಟ್ರಲ್ಲ ಅಂತ ಅವ್ರಿಗೂ ಒಂಥರ ಹೆಮ್ಮೆ. ಈಗ ಎಲ್ಲರ ಕಣ್ಣಿಗೂ ಎಲ್ಲರ ಇದಕ್ಕೂ ನಾವು ಒಳ್ಳೆಯವ್ರೇ ಆದ್ವಿ ಅಲ್ವಾ. ಅಂದ್ರೆ ನನ್ಗೊಂದ್ ಖುಷಿ ಏನಂದ್ರೆ ಅವ್ರಿಗೆ ಮಕ್ಳೇ ಆಗಲ್ಲ ಲೈಫಲ್ಲಿ, ಅವ್ರಿಗೆ ಏಜು ಆಗೋಗ್ಬಿಟ್ಟಿದೆ, ಅವ್ರ ಗರ್ಭಕೋಶದಲ್ಲಿ ಮಗುನೂ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದ್ ಮಗು ಆಯ್ತಾ. ಈಗ ಅವ್ರ ಮಗು ಮುಖಾಂತರ ಅವ್ರಿಗೂ ಯಾರು ಇಲ್ಲ, ಮಗು ಮುಖಾಂತರ ಅವ್ರು ಬೆಳ್ಕೊಂಡ್ ಹೋಗ್ತಾರ ಆಯ್ತಾ. 2 ಲಕ್ಷ ಕೊಡ್ತಾರೆ, ಅದೀಗ ದುಡ್ಡು ನನ್ನ ಹತ್ರ ಏನಿಲ್ಲ, ಆದ್ರೆ ನನ್ನ ಮಕ್ಕಳಲ್ಲಿ ವಿದ್ಯೆ ಇದೆ. ಇವಾಗ ನನ್ನ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅವನು ಇಂಜಿನಿಯರಿಂಗಿಗೆ 1,10,000 ರೂಪಾಯಿನಾಯ್ತು 1 ವರ್ಷಕ್ಕೆ. ಅವಾಗ ಸ್ವಲ್ಪ ಒಡವೆ ಗಿಡವೆ ಎಲ್ಲ ಮಾಡಿಸ್ಕೊಂಡು ಇಟ್ಕೊಂಡಿದ್ದೆ. ಆ ದುಡ್ಡನ್ನೇ ಅದನ್ನೇ ಬ್ಯಾಂಕಲ್ಲಿ ಇಟ್ಕೊಂಡ್ಬಿಟ್ಟು ಮಗಂಗೆ ಓದ್ಸಕ್ಕೆ ಹೆಲ್ಪ್ ಆಯ್ತು, ಎಜುಕೇಶನ್ಗೆ ಹೆಲ್ಪ್ ಆಯ್ತು. ಇವಾಗ ಅವನು 3ನೇ ವರ್ಷ, ಇನ್ನೊಂದು ವರ್ಷ ಓದ್ಬೇಕು. ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ತಾನೆ, ಆ ಕೆಲಸ ಮಾಡ್ಕೊಂಡೆ ಅವನು ಓದ್ತಾ ಇದ್ದಾನೆ. ಇನ್ನೊಂದು ವರ್ಷ ಕಂಪ್ಲೀಟ್ ಆದ್ರೆ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂತಾನೆ. ಅಷ್ಟೊತ್ತಿಗೆ ನಾನು ದುಡ್ದೇನಾರು ಸ್ವಲ್ಪ ಮಾಡಿಟ್ರೆ ಮಗಳಿಗೆ 2nd PUC ಮುಗೀತು, ಅವಳು ನನ್ನ ಕಾಲೇಜಿಗೆ ಹೋಗಲ್ಲ, ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತಾಳೆ. ನಾವು ಅವ್ರು ಇಷ್ಟಕ್ಕೂ ವಿರೋಧವಾಗಿ ನಾನು ಏನೂ ಮಾಡಲ್ಲ. ಆದ್ರೆ ನಾನು ಏನೇನ್ ಮಾಡಿ ನಮ್ಮಮ್ಮ ಸಾಕಿದಾಳ ಅನ್ನೋದು ಪಿನ್ ಪಾಯಿಂಟ್ ನಮ್ಮ ಮಕ್ಳಿಗೆ ಗೊತ್ತು. ಯಾಕಂದ್ರೆ ಅವ್ರನ್ನ ಬಿಟ್ಟು ಇವಾಗ ನಾನೊಂದ್ ಸೆಕೆಂಡ್ ಇರಲ್ಲ, ನನ್ ಬಿಟ್ಟು ಅವ್ರೊಂದ್ ಸೆಕೆಂಡ್ ಇರಲ್ಲ. ಯಾಕಂದ್ರೆ ನಾವು ಆ ತರ ಬಾಂಧವ್ಯದಲ್ಲೇ ಬೆಳ್ಕೊಂಡಿರೋದು. 1 ವರ್ಷ ನಾನು ಕಷ್ಟಕ್ಕೆ ಆಮೇಲೆ ಬಂದು ಹೇಳ್ದೆ ಮಕ್ಳಿಗೆ ಇಬ್ಬರನ್ನು ಕೂರ್ಸ್ಕೊಂಡು, ನೋಡಪ್ಪ ಈ ತರ ಮಾಡ್ಬಂದೆ, ಇದೆಲ್ಲ ಎಲ್ಲಿಂದ ಬರುತ್ತೆ ಮಮ್ಮಿ ಅಂತ ಕೇಳಿದಾಗ, ಈ ದುಡ್ಡು ಹೆಂಗ್ ಬಂತು, ಈ ಐಟಮ್ಗಳೆಲ್ಲ ಮನೆಗೆ ತಂದಲ್ಲ, ಇದೆಲ್ಲ ಹೆಂಗಿಂದ ತಂದೆ ಅನ್ನೋತ್ತಿಗೆ ಒಂದ್ ದಿವಸ ಕರ್ಕೊಂಡು ಹೋದಾಗ ಇಬ್ಬರನ್ನ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡುವಾಗ ಅವರೆಲ್ಲ ಕೂತ್ಕೊಂಡು ಕೇಳಿಸ್ಕೊಂಡು, ಅವಾಗ ನಮ್ಮಮ್ಮ ಇಂಥ ಕೆಲಸ ಮಾಡ್ಬೋದು ಅಂದ್ಬಿಟ್ಟು ಅವ್ರಿಗೂ ನನ್ನ ಬಗ್ಗೆ ಕೇರು. ಇವಾಗ ಒಂದ್ ದಿವಸ ಹುಷಾರಿಲ್ಲ ಅಂದ್ರೂ ನನ್ನ ಮಗ ಕಣ್ಣಲ್ಲಿ ಕಣ್ಣಿಕ್ ನೋಡ್ಕೊಂತಾನೆ, ಆಯ್ತಾ, ಅಮ್ಮಂಗೆ ಹುಷಾರಿಲ್ಲ ಏನೋ ಆಗಿದೆ ಅಂತ. ಈಗ ನಮ್ಮಲ್ಲೂ ಪ್ರೀತಿ ಇದೆ. ನಾನು ಇಲ್ಲಿವರೆಗೂ ನಾನು ಬದುಕಿ ಮಕ್ಕಳನ್ನ ಸಾಕಿದೀನಿ ಅಂದ್ರೆ ನಮ್ಮ ಸ್ವಂತದವರಾಗ್ಲಿ ಯಾರ ಹತ್ರ ನಾನು 1 ರೂಪಾಯಿ ತಗೊಂಡು ನನ್ನ ಮಕ್ಕಳನ್ನ ಸಾಕಿಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಮಕ್ಕಳ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಂಗ್ ಮಾಡಿದೀನಿ. ಇನ್ ಮುಂದೆ ನಾನು ಏನಾದ್ರೂ ನಂಗೆ ಚಿಂತೆ ಇಲ್ಲ. ನನ್ನ ಮಗಳದ್ದು ಒಂದು ಮದುವೆ ಒಂದು ಮಾಡ್ಬಿಟ್ರೆ ಇನ್ ಮುಂದೆ ನನ್ನ ಮಗಂದೆಂದು ನನಗೆ ಚಿಂತೆನೇ ಇಲ್ಲ. ಯಾಕಂದ್ರೆ ಅವ್ನು ಬದುಕೊಂತಾನೆ, ಇನ್ ಮುಂದೆ ದೊಡ್ಡ ವ್ಯಕ್ತಿನೂ ಆಗ್ತಾನೆ. ಅವ್ನು ಇವಾಗ್ಲೂ 15,000 ರೂಪಾಯಿ ಪೇಮೆಂಟ್ ತರ್ತಾನೆ. ಅವನಿಗೆ ಇನ್ನೊಂದು ವರ್ಷ ಓದ್ಬೇಕು, ಆ ಬುಕ್ಸಿಗೆ ಅವನು ಕಾಲೇಜಿಗೆ ಅವನೇನ್ ಬೇಕು ನಾನು ಮಾಡ್ಕೋತೀನಿ, ನೀನ್ ಚಿಂತೆ ಮಾಡ್ಬೇಡ ಅಂತಾನೆ. ಅಷ್ಟ ಅವನು ತಂದ್ಕೊಡ್ತಾನೆ. ಇಲ್ಲೊಂದ್ ಸ್ವಲ್ಪ ಕಷ್ಟ, ಇನ್ನೊಂದು 6 ತಿಂಗಳು ಮಾಡ್ಬಿಟ್ಟು ಬಿಟ್ಬಿಟ್ಟು ಯಾವ್ದಾರ ಒಂದ್ ಮನೆ ಕೆಲ್ಸಕ್ಕೆ ಹೋಗಿ ಸೇರ್ಕೊಳ್ಳೋಣ ಅನ್ಕೊಂಡಿದೀನಿ. ಗಾರ್ಮೆಂಟ್ಸ್ ಮಾಡಕ್ಕಾಗಲ್ಲ, ತುಂಬಾನೇ ಹಿಂಸೆ, ಟಾರ್ಚರು. 120 ಪೀಸು ಪ್ರೊಡಕ್ಷನ್ ಹೊಡಿಲೇಬೇಕು. ಅವ್ರು ಕೊಡೋ 8,500 ರೂಪಾಯಿ ಸಂಬಳಕ್ಕೆ ನಾವು ಅಷ್ಟೊಂದು ಕೆಲಸ ಮಾಡಿದ್ರೆ ಮಧ್ಯಾಹ್ನ ಊಟ ಮಾಡಕ್ಕಾಗಲ್ಲ. ಬೆಳಿಗ್ಗೆ ಏನ್ ತಿಂದೋಗಿರ್ತೀವೋ ಅಷ್ಟೇ, ಬೆಳಿಗ್ಗೆ ಅರ್ಜೆಂಟಿಗೂ ಹೋಗುವಾಗ ತಿನ್ನಕ್ಕಾಗಲ್ಲ. ಮಧ್ಯಾಹ್ನ ಪ್ರೊಡಕ್ಷನ್ ಇದೆ ಅಂದ್ರೆ ಮಧ್ಯಾಹ್ನ ಊಟ ಮಾಡಲ್ಲ, ರಾತ್ರಿ ಮಾತ್ರ ಊಟ ಮಾಡೋದು. ಕೆಲಸ ಮಾಡ್ಬಿಟ್ಟು ಬಂದು ಕೂತ್ಕೊಂಡ್ರೆ ನಾವು ಇಂಜೆಕ್ಷನ್ ತಗೊಂಡು ಮಾಡಿರೋದಕ್ಕೆ ಎದ್ದೇಳಕ್ಕೆ ಆಗಲ್ಲ. ಪೂರ್ಣಿಮಾ ಅವರೇ, ಈಗ ನಿಮ್ಗೆ ಇಂಜೆಕ್ಷನ್ ಕೊಟ್ರಲ್ಲ, ಅವರು ಏನು ಯೂರಿಯಾನು ನಿಮ್ ಹೊಟ್ಟೆ ಒಳಗೆ ಏನು ಆಪರೇಷನ್ ಮುಖಾಂತರ? ಇಲ್ಲ, ಇಂಜೆಕ್ಷನ್ ಸಿರಂಜನ್ ಮುಖಾಂತರ ಹಾಕ್ತಾರ. ಸಿರಂಜ್ ಮುಖಾಂತರ. ಅವಾಗ ಏನಾದ್ರು ತುಂಬಾ ನೋವು ಅನ್ಸುತ್ತೆ? ಸಿಕ್ಕಾಬಿಟ್ಟೆ ನೋವೇನೂ ಆಗಲ್ಲ. ಈ ಟ್ಯಾಬ್ಲೆಟ್ಗಳೆಲ್ಲ ತಗೊಂತೀವಲ್ಲ, ಅವಾಗ ತುಂಬಾ ನೋವು. ಇಂಜೆಕ್ಷನ್ಗಳು ಒಂದ್ ದಿವಸಕ್ಕೆ ಎಷ್ಟು ಇಂಜೆಕ್ಷನ್ ಕೊಡೋ? ಇಂಜೆಕ್ಷನ್ ಅಂದ್ರೆ ಕಮ್ಮಿ ಅಂದ್ರೂ ಸ್ಟಾರ್ಟಿಂಗ್ ಅಲ್ಲಿ ಒಂದು 10-15-20 ಆದ್ರೂ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ಒಂದ್ ದಿವಸಕ್ಕೆ. ಆಮೇಲೆ ಬರ್ತಾ ತಿಂಗ್ಳ ಮಗು ಬೆಳ್ಕೊಂಡ್ ಬಂದಂಗ್ ಕಮ್ಮಿ ಮಾಡ್ತಾ ಹೋಗ್ತಾರೆ. ಚೆಕಪ್ ಜಾಸ್ತಿ ಆಗುತ್ತೆ. ದಿನಕ್ಕೂ ಮಗು ಹೇಗಿದೆ ಅಂತ ಚೆಕಪ್ ಮಾಡ್ತಾನೆ ಇರ್ತಾರೆ. ಚೆಕಪ್ ಜಾಸ್ತಿ ಆಗುತ್ತೆ, ಔಷಧಿ ಮಾತ್ರ ಕಮ್ಮಿ ಆಗ್ತಾ ಬರುತ್ತೆ.
ಆಮೇಲೆ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಮಗು ಬೆಳೆದ್ಮೇಲೆ ಇಂಜೆಕ್ಷನ್ ಇಲ್ಲ, ಅಂದ್ರೆ ಸ್ಕ್ಯಾನ್ ಮುಖಾಂತರ ಚೆಕಪ್. ಸ್ಕ್ಯಾನ್ ಅಲ್ಲಿ ಚೆಕಪ್ ಮಾಡ್ತಾನೆ ಇರ್ತಾರೆ. ವಾರದಲ್ಲಿ 3 ದಿವಸ ಮಗು ಯಾವ ತರ ಬೆಳಿತಾ ಇದೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ. ಟ್ವಿನ್ಸ್ ಇದ್ದು ಮಧ್ಯದಲ್ಲಿ ಹೋಗ್ಬಿಡ್ತು, ಅದನ್ನು ಟ್ವಿನ್ಸ್ ಇತ್ತಲ್ವಾ, ಒಂದ್ ಮಗು ಹೋಗ್ಬಿಡ್ತು. ಅದೇನೋ ಗ್ರಾಚಾರ ಹೀಟ್ ಆಯ್ತು ಅಂದ್ರು, ಏನಾಯ್ತಾ ಗೊತ್ತಿಲ್ಲ. ಒಟ್ಟಲ್ಲಿ ಒಂದ್ ಮಗು ಚೆನ್ನಾಗಿ ಹೋಯ್ತು. ಒಂದ್ ಮಗು ಮಾತ್ರ ತುಂಬಾ ಚೆನ್ನಾಗಿತ್ತು. ಅದು 3.5 kg ಇತ್ತು. ಹೆಣ್ಮಗು. ಹೆಣ್ಮಗು ಒಂದು ಗಂಡು ಮಗುಗೆ ಒಂದು ಹೆಣ್ಣು ಮಗುಗೆ. ಒಂದ್ ಗಂಡು ಮಗುಗೆ ಎಗ್ ಡೊನೇಟ್ ಮಾಡಿದೆ, ಡೋನರ್ ಆಗಿ ಹೋಗಿದ್ದೆ. ಇನ್ನೊಂದ್ ಮಗುಗೆ ಸರ್ವಗೇಟ್ ಆಗೋದೆ. ತಾಯಿಯ ಪಾತ್ರ ಎಷ್ಟು ಇಂಪಾರ್ಟೆಂಟ್. ಹೌದು. ಎಷ್ಟೇ ನೋವಿದ್ರು ಕೂಡ ಸಹಿಸ್ಕೊಂಡು ಒಂದು ತಾಯಿಯ ಸ್ಥಾನ ಕೊಟ್ಟಿದ್ದೀರಲ್ಲ, ಗ್ರೇಟ್. ಏನೋ ಎಲ್ಲ ದೇವ್ರ ಕೃಪೆ. ನನ್ ಮಕ್ಕಳನ್ನ ಸಾಕ್ಬೇಕು ಅಷ್ಟೇ. ಎಲ್ಲಿ ಹೋಗೋದಾರು ನಾನು ದೇವ್ರನ್ನೇ ಮುಕ್ಕೊಂಡ್ ಹೋಗ್ತಾ ಇದ್ದೆ. ಅಲ್ಲಿ ಅಷ್ಟು ದಿವಸ ಇದ್ರೂನು ಮಧ್ಯರಾತ್ರಿಯಲ್ಲಿ ಎದ್ದು ಕುತ್ಕೊಂಡ್ ಬೈಬಲ್ ಓದ್ತಾ ಇದ್ದೆ. ನನ್ಗೆಲ್ಲಾನು ದೇವ್ರು ಒಳ್ಳೇದೇ ಮಾಡ್ದ. ಮಧ್ಯರಾತ್ರಿಯಲ್ಲಿ ಕುತ್ಕೊಂಡು ಎದ್ದು ಕುತ್ಕೊಂಡು ಬೈಬಲ್ ಓದ್ತಾ ಇದ್ದೆ. ಎಲ್ಲಾರು ಅಲ್ಲಿ ಬಂದಿರೋ ಪೇಷಂಟ್ ಗಳನ್ನೆಲ್ಲ ಸೇರಿಸ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ. ದೇವ್ರೆಲ್ಲಾನು ಒಳ್ಳೇದೇ ಮಾಡಿದ್ರು. ಯಾವ್ದು ನಿಮ್ಗೆ 9 ತಿಂಗಳಾದ್ಮೇಲೆ, ಈಗ ತಿಂಗಳ ನಿಮ್ಗೆ ಚಿಕಿತ್ಸೆ ಕೊಡ್ಬೇಕಾದ್ರೆ 9 ತಿಂಗಳಾದ್ಮೇಲೆ ಕರೆಕ್ಟ್ ಆಗಿ ಮಗು ಎಲ್ಲ ಬೆಳವಣಿಗೆ ಆದ್ಮೇಲೆ ನಾರ್ಮಲ್ ಆಗಿ ಆಯ್ತು ಡೆಲಿವರಿ ಅಥವಾ ಇಲ್ಲ? ನಾರ್ಮಲ್ ಆಗಿ ಮಾಡಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಮಾಡಕ್ಕೆ ಆ ಜಾಗ ಚಿಕ್ಕದಾಗಿರುತ್ತೆ. ಇದು ಒಂಥರ ಸ್ಮೂತ್ ಆಗಿ ಬೇಬಿ ಅಲ್ವಾ, ಇಂಜೆಕ್ಷನ್ ಬೇಬಿ ಅಲ್ವಾ ಇದು. ಆ ಕಾರಣದಿಂದ ಅದಕ್ಕೆ ಸ್ವಲ್ಪ ಈಗ ಮಾಮೂಲಿ ಮಗು ಆದ್ರೆ ಮುಲ್ಕಿ ಬರುತ್ತೆ ಅಂತೇಳಿ ಇದ್ ಮಾಡಿಸ್ತಾರೆ. ಅದು ಆತರ ಬರಕ್ ಆಗಲ್ಲ. ಒಂದ್ ಸ್ವಲ್ಪ ಹಿಂಗ್ ಒತ್ತಿದ್ರು ಪ್ರಾಣ ಹೋಗೋ ತರ ಇರುತ್ತೆ ಮಗುಗೆ. ಹಂಗಾಗಿ ಏನ್ ಮಾಡ್ತಾರೆ, ಸಿಸರಿನ್ ಮಾಡೇ ತೆಗೆದವ್ರು. ಸ್ಟಾರ್ಟಿಂಗ್ ಹೇಳ್ತಾರೆ ಹಾಕುವಾಗ್ಲೇನೆ, ಹೀಗೆ ನಿಮ್ಗೆ ಇದು ಸಿಸರಿನೇ ಆಗೋದು ಅಂತ. ಆಲ್ರೆಡಿ ನಾನು 2 ಸಿಸರಿನ್ ಆಗಿತ್ತು ನನ್ನ ಮಕ್ಳಿಗೆ. ಆಮೇಲೆ ಇದು 3ನೇ ಸಿಸರಿನ್ ನಾನು ಮಾಡಿಸ್ಕೊಂಡಿರೋದು. ಆಮೇಲೆ ಸೆಂಟ್ರಲ್ ಅದೇನೋ ನಿಮ್ ಮಗ ಬಂದಾಗ ಹೊಟ್ಟೆ ಕೊಯ್ದಿದ್ರು ಅಂದ್ರೆ ಅದೇನಕ್ಕೆ? ಅದೇ ಈಗ ಕುಯ್ದ್ಬಿಟ್ಟೆ ಎತ್ತದು ಮಗುನ. ಸಿಸರಿನ್. ಯಾಕಂದ್ರೆ ನಮ್ಮ ಮಕ್ಳಿಗೆ ಇಬ್ಬರಿಗೂ ಮಾಡುವಾಗ ಈ ತರ ಒಬ್ನಿಗೆ ಈ ತರ ಉದ್ದುದ ಕುಯ್ದಿದ್ರು, ಆಮೇಲೆ ಈ ತರ ಅಡ್ಡಡ ಕುಯ್ದಿದ್ರು. ಅವಾಗ ಏನಾಯ್ತು, ಇದು ಅದ್ರ ಮೇಲೆ ಇನ್ನೊಂದ್ಸರಿ ಕಟ್ ಮಾಡ್ಬಿಟ್ರಲ್ವಾ, ಅದು ಗಾಯ ಜಾಸ್ತಿ ಆಗ್ಬಿಡ್ತು. ಹಂಗಾಗಿ ಕೂತ್ಕೊಳಕ್ ಹೋಗ್ತಾ ಇರ್ಲಿಲ್ಲ, ನಿಂತ್ಕೊಳಕ್ ಹೋಗ್ತಾ ಇರ್ಲಿಲ್ಲ, ನಡಿಯಕ್ಕೂ ಹೋಗ್ತಾ ಇರ್ಲಿಲ್ಲ. ಜಾಸ್ತಿ ಬ್ಯಾಂಡೇಜ್ ಹಾಕಿದ್ರು. ಅಲ್ಲಿ ಜಾಗ ತುಂಬಾನೇ ಇದಾಗ್ಬಿಟ್ಟಿತ್ತು ಹೊಟ್ಟೆ. ಹಂಗಾಗಿ ಬ್ಯಾಂಡೇಜ್ ಜಾಸ್ತಿ ಹಾಕಿದ್ರಲ್ಲ, ಹಂಗಾಗಿ ಅವನು ನೋಡ್ಬಿಟ್ಟು ನಾವು ಅವನಿಗೆ. ಮಗು ಡೆಲಿವರಿ ಆದ ತಕ್ಷಣ ನಿಮ್ಮ ಹತ್ರ ಎಷ್ಟು ದಿನ ಬಿಟ್ಟಿದ್ರು ಅವರು? ಮಗುನ್ ಬಿಡ್ಲಿಲ್ಲ, ಆವಾಗ್ಲೇ ತಗೊಂಡೋಗ್ಬಿಡ್ತಾರೆ. ಆದ್ರೆ ಎಲ್ಲರೂ ಕೆಲವು ರೆಸಿಪೆಂಟ್ಗಳು ಬೇರೆಯವ್ರಿಗೆ ಮಗು ಎತ್ತು ತಾಯಿಗೆ ತೋರ್ಸೋದೇ ಇಲ್ಲ ಅವರು. ಆದ್ರೆ ಇವರು ತುಂಬಾ ಒಳ್ಳೆಯವರು. ತಗೊಬಂದು ಮಗುನ್ ತೋರಿಸಿ, ಮಗುನ್ ಫೋಟೋ ಹಿಡ್ಕೊಟ್ಟು ಹಾಲು ಕುಡಿಸಿ ಅಂತ ಹಾಲು ಕುಡ್ಸಿಸ್ಕೊಂಡು, ಆಮೇಲೆ ಒಂದ್ ದಿವಸ ಹಾಲು ಕುಡ್ಸಿಸ್ಕೊಂಡು, ಫಸ್ಟ್ನೇ ಹಾಲು ಕುಡಿಬೇಕು, ಕುಡ್ಸಿಸ್ಕೊಂಡು ಮಗುನ ತಗೊಂಡೋದ್ರು. ಆದ್ರೆ ಬೇರೆಯವರೆಲ್ಲ ಡೆಲಿವರಿ ಹಂಗ್ ಮಗು ಕೊಟ್ಟ ತಕ್ಷಣ ಆ ಜಾಗದಲ್ಲೇ ಇರಲ್ಲ, ಹೊಂಟೋಗ್ತಾರೆ. ಇವರು ನಮ್ಗಾಗಿ 3 ದಿವಸ ಮಗುನ ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ ಇದ್ರು. ಅದು ನನ್ ದೇವ್ರ ಕೃಪೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರು ತಾಯಿ ತಂದೆ ತರ ಅವರು ಅಲ್ಲಿ ಆ ದಿವಸ ನಿಂತ್ಕೊಂಡು ನೋಡಿದ್ರು. ಆಮೇಲೆ ಅಲ್ಲಿಂದ ಬರುವಾಗ ನನ್ ಕೈಗೆ 25,000 ರೂಪಾಯಿ ದುಡ್ಡು ಕೊಟ್ಟಿ, ಆಮೇಲೆ ಕಿವಿಗೆ ಹಾಕಿದ್ದೊಂದ್ ಜೊತೆ ರಿಂಗ್ ಇತ್ತಾವಮ್ಮ, ನನ್ ಮನೆ ಬೆಳಕ್ ನೀನೆ ಅಂತ ಹೇಳ್ಬಿಟ್ಟು ಕಿವಿಗೆ ಹಾಕಿದ್ದೊಂದ್ ಜೊತೆ ರಿಂಗು ಬಿಚ್ಕೊಟ್ಟು ಚಿನ್ನದ್ದು, ಆಮೇಲೆ ಒಂದ್ 5 kg ಹಣ್ಣು, ಆಮೇಲೆ ಬ್ರೆಡ್ ಬಿಸ್ಕೆಟ್ ಏನೇನ್ ಬೇಕು ಮಕ್ಳಿಗೆ ಎಲ್ಲ ತಂದ್ಕೊಟ್ಬಿಟ್ಟು, ನಾನು ಡಿಸ್ಚಾರ್ಜ್ ಮಾಡ್ಕೊಂಡ್ ಬರುವಾಗ ಎಲ್ಲ ತಂದ್ಕೊಟ್ಬಿಟ್ಟು ಹೋದ್ರು ಅವ್ರು. ಒಳ್ಳೆ ಪಾತ್ರ ಕೂಡ ನಿರ್ವಹಿಸಿದ್ದೀರಾ ಪೂರ್ಣಿಮಾ ಅವರೇ ನೀವು. ಓಕೆ ಪೂರ್ಣಿಮಾ ಅವರೇ, ಕೊನೆಯದಾಗಿ ಎಲ್ಲಾ ತಾಯಂದಿರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ? ತಾಯಂದಿರ ದಿನಾಚರಣೆ ಆಗಿರೋದ್ರಿಂದ. ತಾಯಂದಿರ ದಿನಾಚರಣೆ ಆಗೋದ್ರಿಂದ ಅಂದ್ರೆ, ಈಗ ನನ್ನಂತ ಗಂಡ ಇಲ್ದವ್ರಿಗೆ ನಾನು ಹೇಳ್ತೀನಿ, ನಾವು ಗಂಡ ಇಲ್ಲ, ನಮ್ಮ ಮಕ್ಕಳನ್ನ ಹೆಂಗ್ ಸಾಕೋದು, ಈ ಮಕ್ಕಳನ್ನ ತಾನೇ ಊರಲ್ಲಿ ಬಿಸಾಕ್ಬಿಟ್ಟು ನಾವ್ ಹೆಂಗೋ ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಯಾರ ಜೊತೆನೋ ಇದ್ದು ಜೀವನ ಮಾಡೋಣ ಅಂತ ಮಾಡ್ಲೇಬೇಡಿ. ಯಾಕಂದ್ರೆ ನಮ್ ಕಾಲ ಮೇಲೆ ನಾವು ನಿಲ್ಲೋ ಸೌಲಭ್ಯ ನಮ್ಗಿದೆ. ಇವಾಗ ನಾವ್ ಯಾವ ತರ ಬೇಕಾದ್ರೂ ನಿಂತ್ಕೊಂಡು ನಿಮ್ಗೆ ಕೆಟ್ಟದಾಗ ಮಕ್ಕಳನ್ನ ಸಾಕ್ಬೇಕು ಅಂತ ಇಲ್ವೇ ಇಲ್ಲ. ನಮ್ಮ ಮಕ್ಕಳು ಒಳ್ಳೇದ್ ಕಲಿಬೇಕು ಅಂದ್ರೆ ನಾವು ಒಳ್ಳೆ ಕೆಲ್ಸನೇ ಮಾಡ್ಬೇಕು. ಈಗ ನಾವು ನಮ್ಮ ಮಕ್ಕಳನ್ನ ನಾವು ಸಾಕ್ಬೇಕು ಅಂದ್ಬಿಟ್ಟು ಬೇರೆ ಸಂಘ ಮಾಡ್ಬಿಟ್ಟು ಅವ್ರನ್ನ ತಂದ್ ಮಕ್ಳ ಎದುರಿಗೆ ಮಾಡ್ತಾ ಇದ್ರೆ ನಮ್ಮ ಮಕ್ಳೇನ್ ಮಾಡ್ತಾರೆ, ನಮ್ಮ ಮಕ್ಳು ನಮ್ಮಮ್ಮ ಇದೇ ಮಾಡ್ತಾರಲ್ಲ, ನಾನ್ ಯಾಕೆ ಮಾಡ್ಬಾರ್ದು ಅಂತ ಮಕ್ಕಳು ಅದೇ ದಾರಿ ಹಿಡಿತಾರೆ. ದಯವಿಟ್ಟು ನಾನು ನಿಮ್ಗೆ ಹೇಳೋದೇನು ಅಂದ್ರೆ, ನೀವು ತಾಯಿಯಾಗಿದ್ದು ತಾಯಿಯಾಗೆ ಬೆಳೆಸ್ಬೇಕಿನ ಬೇರೆ ಕೆಟ್ಟ ರೀತಿಲಿ ಮಕ್ಕಳನ್ನ ಬೆಳೆಸ್ಲೇಬೇಡಿ. ನೀವು ಒಂದೇ ತುತ್ತ ಅನ್ನ ಹಾಕಿದ್ರು ಒಳ್ಳೆ ನೆಮ್ಮದಿಯಾಗಿರೋಂಥ ಅನ್ನನ ಹಾಕಿ, ಕೆಟ್ಟ ಕೆಲಸ ಮಾಡೋ ಅನ್ನವಂತೂ ಹಾಕ್ಲೇಬೇಡಿ. ಮಕ್ಕಳು ಒಳ್ಳೆಯರಾಗ್ಬೇಕು. ಮಕ್ಕಳು ಒಳ್ಳೆಯರಾಗಿ ಮುಂದೆ ಬಂದ್ರು ಅಂದ್ರೆ ಮಕ್ಕಳು ನಮ್ಮನ್ನ ನಾವು ತಾಯಿ ಆಗಿದ್ವಿ ಅನ್ನೋದಕ್ಕಿಂತ ಅವ್ರ ತಾಯಿ ತಂದೆಯಾಗಿ ನಮ್ಮನ್ನ ನೋಡ್ಕೊಂತಾರೆ ಅಂತ ನನ್ನ ಭಾವನೆ.
ಒಳ್ಳೆ ಸಜೆಷನ್ ಹೇಳಿದ್ರಿ ಪೂರ್ಣಿಮಾ ಅವರೇ. ಎಲ್ಲಾ ತಾಯಂದಿರು ಇದೇ ರೀತಿ ನಿಮ್ ತರನೇ ಯೋಚನೆ ಮಾಡಿ ಬೆಳೆಸ್ಲಿ. ಯಾಕಂದ್ರೆ ಸಾಕಷ್ಟು ಜನ ಈಗ ಗಂಡ ಇಲ್ದೋರಿದ್ದಾರೆ, ದಿಕ್ಕೇ ತೋಚಲ್ಲ. ಎಷ್ಟೋ ಜನ ನಮ್ಗೆ ಏನಪ್ಪಾ ಅಂತ ಅಂದ್ರೆ ಬೇರೆ ರೂಟ್ಗೆ ಹಿಡಿದ್ಬಿಟ್ಟು ಏನಕ್ಕೆ ಕಾರಣ ಅಂತ ಕೇಳಿದ್ರೆ, ಇಲ್ಲ ನನಗೆ ಬೇರೆ ಏನು ಕಾಣ್ಲಿಲ್ಲ, ಇದೇ ದಾರಿ ಕಂಡಿದ್ದು, ಸಾಕಾಗಲ್ಲ, ನನ್ ಗಂಡ ಇರ್ಲಿಲ್ಲ ಅದಕ್ಕೆ ನಾನು ಈ ದಾರಿಲಿ ಹೋದೆ ಅಂದಾಗ ಅವ್ರು ಈ ದಾರಿಲಿ ಹೋಗೋ ಮಕ್ಳು ದಾರಿಲಿ. ಹೌದು, ಅವಾಗ ಮನೆ ಸಂಸಾರ ಒಡೆದೋಗುತ್ತೆ, ನಮ್ ಸಂಬಂಧನೂ ಉಳ್ಕೊಳ್ಳಲ್ಲ ಅಲ್ಲಿ. ಆಯ್ತಾ, ಈ ತರ ನಾನಾ ರೂಟ್ಗಳಿದಾವೆ. ಆ ತರ ಬದುಕಿ ಜೀವನ ಮಾಡ್ಬೇಕು ಅನ್ನೋದು ಇಲ್ವೇ ಇಲ್ಲ. ಈ ತರ ಯಾವ್ದಾದ್ರು ಒಂದ್ ಸೌಲಭ್ಯ ಬಂದಾಗ ಅದನ್ನೇ ಗಟ್ಟಿ ಹಿಡ್ಕೊಂಡು ಜೀವನ ಮಾಡಿದ್ರೆ ಒಂದ್ ಮನೆ ಬೆಳಕು ಆಗುತ್ತೆ, ನಮ್ಮ ಮನೆ ಬೆಳಕು ಆಗುತ್ತೆ. ಓಕೆ ಪೂರ್ಣಿಮಾ ಅವರೇ, ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಮತ್ತೊಮ್ಮೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ಪೂರ್ಣಿಮಾ ಅವರು ಸರ್ವಗೇಟ್ ತಾಯಿ ಬಗ್ಗೆ ತುಂಬಾನೇ ಮಾಹಿತಿಗಳನ್ನು ನಮ್ಮ ಜೊತೆ ತಿಳಿಸ್ಕೊಟ್ರು. ಯಾವ ರೀತಿ ಕಷ್ಟ ಪಡ್ಬೇಕು, ಮಕ್ಕಳನ್ನ ಒಂದು ಸಾಕ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿರುವಂತ ತಾಯಿಗೆ ಮುಂದೆ ಒಳ್ಳೆ ಜೀವನ ಕೂಡ ಸಿಗ್ಲಿ ಅಂತ ನಾನು ಹಾರೈಸ್ತಾ, ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತುಂಬಾನೇ ಮುಖ್ಯ. ಆದುದರಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಕೇಳ್ತಾ ಇರಿ ನಿರಂತರವಾಗಿ ರೇಡಿಯೋ ಆಕ್ಟಿವ್ ಕೇಳ್ತಾ ಇರಿ ಅಂತ ಹೇಳ್ತಾ, ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ. ಧನ್ಯವಾದಗಳು. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.